5 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಕೆಲಸ ಮಾಡಿದವರು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಪ್ರಾಂಶುಪಾಲರು ಗೌಡ್ರು ನನ್ನ ಜೊತೆ ಎಲೆಕ್ಷನ್ ಡ್ಯೂಟಿನಲ್ಲಿ ಸುಮಾರು 2 ಚುನಾವಣೆಗಳಲ್ಲಿ ಸಕ್ರಿಯವಾಗಿ ನನ್ನ ಜೊತೆ ಅವರು ಭಾಗಿಯಾಗಿದ್ದರು. ನಾನು SLMT ಆಗಿದ್ದೆ, ಅವರು ಸೆಕ್ಟರ್ ಆಫೀಸರ್ ಆಗಿದ್ದರು. ಅವರನ್ನು ನಾನು ತುಂಬ ಹೆಚ್ಚಾಗಿ ಬಲ್ಲೆ. ಒಳ್ಳೆ ಹಾರ್ಟ್ ಇದೆ ಅವ್ರಿಗೆ, ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಅವ್ರ ಕಾಲೇಜಲ್ಲಿ ಅವರಿದ್ದಾಗ ನಾನು ಬರಬೇಕಂತ ಒಂದು ಆಸೆ ಇತ್ತು, ಅದು ಒಂದು ಸ್ವಾರ್ಥ ಅಂತ ಹೇಳ್ಬೋದು. ನಾನು ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ತೀನಿ, ಬಟ್ ಮಾತಾಡೋಕ್ಕೆ ಮುಂಚೆ ನನ್ನ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್ ಹೇಗಿದೆ ಅಂತ ಬಂದ ಕೂಡಲೇ ಇಲ್ಲಿ ಫಸ್ಟ್ ಕೇಳಿದ್ದೆ ನಾನು ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ, ಎಷ್ಟು ಜನ ಇದ್ದಾರೆ ಅಂತ. ಸರ್ ಹೇಳಿದರು, ದೊಡ್ಡಬಳ್ಳಾಪುರ ಡಿಗ್ರಿ ಕಾಲೇಜಲ್ಲಿ ಸ್ಟಾಫಿಂದ ಹಿಡಿದು ವಿದ್ಯಾರ್ಥಿಗಳು MA ಸ್ಟೂಡೆಂಟ್ಸ್ ಎಲ್ಲ ನೋಡಿದಾಗ ಪೊಲಿಟಿಕಲ್ ಸೈನ್ಸ್ ಎಲ್ಲ ದೃಷ್ಟಿನಲ್ಲೂ ತುಂಬ ಚೆನ್ನಾಗಿದೆ, ಟಾಪ್ ಇದೆ ಅಂತ ಹೇಳಿದ್ರು. ಭಾಳ ಖುಷಿ ಆಯಿತು. ಇಲ್ಲಿ ಪೊಲಿಟಿಕಲ್ ಸೈನ್ಸ್ ಅಷ್ಟೇ ಅಲ್ಲ, ಹಿಸ್ಟ್ರಿನೂ ಹೌದು, MCOM ಕಾಮರ್ಸ್ ವಿಭಾಗನೂ PG ಇದೆ. ಕಾಲೇಜ್ ತುಂಬ ದೂರ ಇದ್ರೂ ಬಹಳ ಚೆನ್ನಾಗಿ ಮುಂದುವರಿತಾ ಇದೆ, ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಸೊ ಆ ಎಲ್ಲ ಕಾರಣಗಳಿಂದ ನಾನಿವತ್ತು ಬಂದು ನಿಮ್ಮ ಜೊತೆ ವ್ಯಕ್ತಿತ್ವ ವಿಕಸನದ ಬಗ್ಗೆ 50 ನಿಮಿಷ ಮಾತಾಡ್ಬೇಕು ಅಂದ್ಕೊಂಡಿದ್ದೀನಿ. ಆಗುತ್ತೆ, ಆಲ್ಮೋಸ್ಟ್ 1 ಅವರ್ ಕ್ಲಾಸ್ ಅಂದ್ಕೊಳ್ಳಿ. ನ್ಯಾಚುರಲ್ ರೂಟೀನ್ ಕ್ಲಾಸಸ್ ಕೇಳಿರ್ತೀರ ನೀವು ಸಬ್ಜೆಕ್ಟ್ಸ್ ಬಗ್ಗೆ. ಕ್ಲಾಸ್ ಮಾಡೋವಾಗಲೇ ನಿಮ್ಮನ್ನು ಉದ್ದೇಶಿಸಿ ಎಲ್ಲ ರೀತಿಯಲ್ಲೂ ತಯಾರಿ ಮಾಡಿರ್ತಾರೆ ನಮ್ಮ ಪ್ರೊಫೆಸರ್ಸ್. ಒಬ್ಬರಿಗಿಂತ ಒಬ್ಬರು ವಿಶೇಷ ಪ್ರತಿಭಾವಂತರು ಇರ್ತಕ್ಕಂಥ ಕಾಲೇಜಿದು. ಸತೀಶ್ ಅವ್ರು ಇರ್ಬೋದು, ಮತ್ತು ಗೌರಿಬಿದನೂರಂತ ಬಂದಿರತಕ್ಕಂಥ ಹಿಸ್ಟ್ರಿ ಉಪನ್ಯಾಸಕರು ಗಂಗಾಧರ್ ಅವ್ರು ಇರ್ಬೋದು. ಒಬ್ಬರಿಗಿಂತ ಹೆಸರು ಹೇಳ್ತಾ ಹೋದ್ರೆ ಎಲ್ರದ್ದು ಅಷ್ಟೇ. ಈಗ ಡೈರೆಕ್ಟಾಗಿ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಣ. ನಾನು ಬಂದಿರೋದೇ ಇವತ್ತು ಯುವ ಜನತೆಗೆ ವ್ಯಕ್ತಿತ್ವ ಹೆಚ್ಚಿಸ್ಕೊಳ್ಳೋದು ಹೇಗೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಏನು, ಅದು ಯಾಕೆ ಬೇಕು ಅಂತ ತಿಳಿಸೋದಕ್ಕೋಸ್ಕರ. ಫಸ್ಟ್ ಆಫ್ ಆಲ್, ಪರ್ಸನಾಲಿಟಿ ಅಂದರೆ ಏನು ಅಂತ ಕನ್ನಡದಲ್ಲಿ ಇದನ್ನು ವ್ಯಕ್ತಿತ್ವ ಅಂತ ಕರೀತಾರೆ. ವ್ಯಕ್ತಿತ್ವ ಯಾರ ಜೊತೆಯಲ್ಲಿರುತ್ತೆ? ವ್ಯಕ್ತಿ ಹತ್ರನೇ ಇರುತ್ತೆ. ಈಗ ನಾನು ಬಂದ ತಕ್ಷಣ ನನ್ನನ್ನು ನೋಡಿರ್ತೀರ ನೀವು, ನಾನು ಯಾವ ಥರ ಡ್ರೆಸ್ ಮಾಡಿದ್ದೀನಿ, ನನ್ನ ಹೆಸರೇನು, ನಾನು ಯಾವ್ದನ್ನ ಟೀಚ್ ಮಾಡ್ತಾ ಇದ್ದೀನಿ, ಬಂದ ಕೂಡಲೇ ನಿಮ್ಮ ಮನಸ್ಸಲ್ಲಿ ಒಂದು ಐಡಿಯಾ ಬಂದಿರುತ್ತೆ. ಇವ್ರು ಈ ಥರ ಇರಬಹುದು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದ್ದಾರೆ, ಮೇಲೆ ಬೇರೆ ಥರ ಕೋಟ್ ಹಾಕ್ಕೊಂಡಿದ್ದಾರೆ, ಒಂಥರ ಇದ್ದಾರೆ. ಎಸ್, ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ಇರ್ಬೋದು, ಆದರೆ ಒಂದು ಕಲ್ಪನೆ ನಿಮ್ಮ ಮನಸ್ಸಲ್ಲಿ ಮೂಡಿರುತ್ತಲ್ವಾ? ಹೌದು. ಈಗ ನಮ್ಮ ಪ್ರಪಂಚದಲ್ಲಿ ಟೋಟಲ್ ಎಷ್ಟು ಜನಸಂಖ್ಯೆ ಇದೆ? 2023ರ ಅಂಕಿಅಂಶಗಳ ಪ್ರಕಾರ 805 ಕೋಟಿ ಜನಸಂಖ್ಯೆ ಇದ್ದಾರೆ ಆಲ್ ಓವರ್ ವರ್ಲ್ಡ್. 805 ಕೋಟಿ ಜನಸಂಖ್ಯೆಯ ವ್ಯಕ್ತಿತ್ವ ಒಂದೇ ಥರ ಇದೆಯಾ? ಖಂಡಿತ ಇಲ್ಲ. ಯು ಆರ್ ರೈಟ್. ಅವರ ಬಯೋಮೆಟ್ರಿಕ್ ಇರ್ಬೋದು, ಬೆರಳು ಥಂಬ್ ಇಂಪ್ರೆಷನ್ ತೆಗೆದುಕೊಂಡ್ರೆ ಒಬ್ಬರದೊಬ್ಬರು ಮ್ಯಾಚ್ ಆಗೋದಿಲ್ಲ. ಮತ್ತು ಕಣ್ಣಿರ್ಬೋದು, ಕೈ, ಪ್ರತಿಯೊಂದು ಅಷ್ಟೇ. ಮಾತಾಡೋದಿರ್ಬೋದು, ಅವರ ದೈಹಿಕ ರಚನೆ ಇರ್ಬೋದು, ಅವರ ಬುದ್ಧಿಶಕ್ತಿ ಇರ್ಬೋದು, ಅವ್ರು ಯಾವ ಥರ ಇರ್ತಾರೆ. ಈ 800 ಕೋಟಿ ಜನನೂ ಬೇರೆ ಬೇರೆ ವ್ಯಕ್ತಿತ್ವನೇ ಹೊಂದಿರ್ತಾರೆ. ಆದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ವ್ಯಕ್ತಿತ್ವ ಅತ್ಯಂತ ಆಕರ್ಷಕವಾಗಿರಬೇಕು ಅಂತ ಮನಸ್ಸಲ್ಲಿ ಆಸೆ ಇರುತ್ತಾ ಇಲ್ವಾ? ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರ್ಬೇಕು, ನಾನು ಎಲ್ಲರಿಂದಲೂ ಗೌರವಿಸಲ್ಪಡಬೇಕು, ಎಲ್ರಿಗಿಂತ ವಿಭಿನ್ನವಾಗಿರಬೇಕು, ನಾನು ಚೆನ್ನಾಗಿರಬೇಕು, ಲೈಫನ್ನು ಎಂಜಾಯ್ ಮಾಡಬೇಕು, ಖುಷಿಯಾಗಿರಬೇಕು, ನನ್ನ ವ್ಯಕ್ತಿತ್ವ ಅತ್ಯಂತ ಆಕರ್ಷಕವಾಗಿರಬೇಕು ಅನ್ನೋ ಭಾವನೆ ಹೊರಗಡೆ ಹೇಳ್ಕೊಳ್ಳಿಲ್ಲ ಅಂದರೂ ಒಳಗಡೆ ಇದ್ದೇ ಇರುತ್ತೆ. ಸತ್ಯ ಅಲ್ವಾ? ಹಾಗಾದರೆ ವ್ಯಕ್ತಿತ್ವ ಅನ್ನೋ ಪದ ಯಾವ ಭಾಷೆ ಪದದಿಂದ ಬಂದಿದೆ ಅಂತ ಸ್ವಲ್ಪ ಹೇಳೋದಾದರೆ, ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಯ ಪರ್ಸೋನಾ ಅನ್ನೋ ಪದದಿಂದ ಈ ಪರ್ಸನಾಲಿಟಿ ಅನ್ನೋ ಪದ ಬಂದಿದೆ. ಪರ್ಸೋನಾ ಹೋಗಿ ಪರ್ಸನಾಲಿಟಿ ಆಗಿದೆ. ಲ್ಯಾಟಿನ್ ಭಾಷೆ, ಗ್ರೀಕ್ ಭಾಷೆ. ದೆನ್ ಪರ್ಸೋನಾ ಅಂದರೆ ಏನು? ಪರ್ಸೋನಾ ಅಂದರೆ ಅರ್ಥ ಮಾಸ್ಕ್ ಅಂತ. ಮಾಸ್ಕ್ ಅಂದರೆ ಮುಖವಾಡ. ಮೇಕಪ್ ಅಂದರೆ ಅರ್ಥ ಆಗುತ್ತೆ ನಿಮಗೆ. ಪ್ರಾಚೀನ ಗ್ರೀಕ್ ಕಾಲದಲ್ಲಿ ಡ್ರಾಮಾ ನಡೀತಾ ಇರಬೇಕಾದ್ರೆ ಆರ್ಟಿಸ್ಟ್ಗಳು ಪರ್ಫಾರ್ಮ್ ಮಾಡೋಕ್ಕೆ ಮುಂಚೆ ಏನು ಮಾಡ್ಕೊಳ್ತಾ ಇದ್ರು? ಅವರು ಮಾಸ್ಕ್ ಹಾಕ್ಕೊಳ್ತಾ ಇದ್ರು, ಮೇಕಪ್ ಹಾಕ್ಕೊಳ್ತಾ ಇದ್ರು. ಆಮೇಲೆ ಆ ಪಾತ್ರಗಳಿಗೆ ಜೀವ ತುಂಬ್ತಾ ಇದ್ರು. ಸೊ ಅದಕ್ಕೆ ಸಂಬಂಧಪಟ್ಟಿರೋದು ಪರ್ಸೋನಾ. ಈಗ ಒಬ್ಬ ವ್ಯಕ್ತಿ ಒಂದು ಮುಖವಾಡ, ಫಾರ್ ಎಕ್ಸಾಂಪಲ್ ಮಹಾಭಾರತದಲ್ಲಿ ದುರ್ಯೋಧನನ ಕ್ಯಾರೆಕ್ಟರ್ ಕಣ್ಮುಂದೆ ಬರುತ್ತಲ್ವಾ? ದುರ್ಯೋಧನ ಹೇಗಿರ್ತಾನೆ? ಗದೆ ಇರುತ್ತೆ, ಕಿರೀಟ ಇರುತ್ತೆ, ಆಭರಣಗಳಿರುತ್ತೆ, ಸ್ಟ್ರಾಂಗ್ ಆಗಿರ್ತಾನೆ ನೋಡೋದಕ್ಕೂ ಅಲ್ವಾ? ಮಹಾಭಾರತ ನೋಡಿರ್ತೀರಾ, ಸಿನಿಮಾ, ದರ್ಶನ್ ಮೂವಿ ಆ್ಯಕ್ಟಿಂಗ್. ಅಲ್ಲಿ ದುರ್ಯೋಧನ ಅಂದ ಕೂಡಲೇ ಅವ್ನು ಗೆಟಪಲ್ಲಿ ಬಂದಿರ್ತಾನೆ, ದುರ್ಯೋಧನನಾಗಿ ಮುಖವಾಡ ಹಾಕೊಂಡು ಬಂದಿರ್ತಾನೆ. ಅವನು ಹೀರೋ ಅಲ್ಲ,
ದರ್ಶನ್ ಅಲ್ಲ, ಮೊನ್ನೆ ಹೊಸ ಫಿಲ್ಮ್ ಬಂದಿರೋ ಅದ್ರ ಬಗ್ಗೆ ಆತನ ಹೆಸರು ಹೇಳ್ತಾ ಇದ್ದೀನಿ. ಅಲ್ಲಿ ನಾವು ಸಿನಿಮಾ ನೋಡುವಾಗ ಪಾತ್ರನ ನೋಡ್ತೀವಿ, ಅವನು ಹೀರೋ ಆಗಿ ನೋಡಲ್ಲ ನಾವು, ಕೊನೆವರೆಗೂ ಆಚೆಗೆ ಬಂದ್ಬಿಡ್ತೀವಿ. ಮತ್ತೆ ಅವನು ಆ ಪಾತ್ರ ನಿರ್ವಹಿಸೋದಕ್ಕೋಸ್ಕರ ಏನೇನು ಮಾಡ್ಕೊಂಡು ಬಂದಿರ್ತಾನೆ, ಮುಖವಾಡ ಎಲ್ಲ ಹಾಕ್ಕೊಂಡು ಬಂದಿರ್ತಾನೆ. ಅದರ ಅರ್ಥವನ್ನು ಈ ಪರ್ಸೋನಾ ಅನ್ನೋ ಶಬ್ದ ತೋರಿಸುತ್ತೆ. ಈಗ ವ್ಯಕ್ತಿಯಲ್ಲಿ ವ್ಯಕ್ತಿತ್ವ ಹೇಗೆ ಕಂಡುಹಿಡಿಯೋದು? ಎಷ್ಟು ಜನ ಇದ್ದೀವಿ ನಾವು? ಎಲ್ಲರ ವ್ಯಕ್ತಿತ್ವ ಒಂದೇನಾ ಅಥವಾ ಬೇರೆ ಬೇರೆನಾ? ಅದು ಸುಪ್ತವಾಗಿದೆಯಾ, ಹೊರಗಡೆ ಕಾಣಿಸ್ಕೊಳ್ತಾ ಇದೆಯಾ? ಆ ವ್ಯಕ್ತಿನ ಬಾಹ್ಯ ನೋಟದಲ್ಲಿ ನೋಡಿದ ತಕ್ಷಣ ಇವನು ಹೀಗಿರ್ಬೋದು ಅಂತ ಅಂದ್ಕೊಳ್ಳೋದು ಬೇರೆ, ಆ ವ್ಯಕ್ತಿನ ಸೂಕ್ಷ್ಮವಾಗಿ ಅವಲೋಕಿಸಿ ದೀರ್ಘಕಾಲ ಅವನನ್ನು ನೋಡಿ ಅವನ ನಡವಳಿಕೆ, ಅವನ ವರ್ತನೆ ಎಲ್ಲವನ್ನ ನೋಡಿ ತೀರ್ಮಾನಕ್ಕೆ ಬರೋದು ಸೆಕೆಂಡ್ರಿ. ಒಬ್ಬ ವ್ಯಕ್ತಿಯನ್ನು ಕ್ಲಿಯರಾಗಿ ನೋಡಿದ್ಮೇಲೆ ಅರ್ಥ ಆಗುತ್ತಲ್ವಾ, ಅವ್ನು ನೋಡೋಕ್ಕೆ ಹೇಗಿದ್ರು ಅವನ ವರ್ತನೆ ಏನು, ಅವನ ಚಿಂತನೆ ಏನು, ಅವನ ಆತ್ಮವಿಶ್ವಾಸ ಏನು, ಅವನಲ್ಲಿ ಏನು ಕ್ವಾಲಿಟೀಸ್ ಇದೆ, ಅವನು ಹೇಗೆ ದೂರದೃಷ್ಟಿ ಹೊಂದಿದಾನ, ಸರಿಯಾಗಿ ಮಾತಾಡ್ತಾನ, ಎಲ್ಲ ಇಮೇಜ್ ಗೊತ್ತಾಗ್ಬಿಡತ್ತೆ. ಸ್ವಲ್ಪ ದಿನ ಇದ್ರೆ ಸಾಕು, ವ್ಯಕ್ತಿಯ ನಡವಳಿಕೆ, ಅವನ ಭಾವನೆ, ಅವನ ಆತ್ಮವಿಶ್ವಾಸ ಎಲ್ಲವನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಇಂಥ ವ್ಯಕ್ತಿ ಹೀಗಿದ್ದಾನೆ ಅಂತ ಅನಿಸ್ಬಿಡುತ್ತೆ. ಅನಿಸುತ್ತಾ ಇಲ್ವಾ? ಈಗ ಅದು ಹೇಗಾದರೂ ಅನ್ನಿಸ್ಲಿ, ನೀವು ಯುವಕರು, ಡಿಗ್ರಿ ಸ್ಟೂಡೆಂಟ್ಸ್, ನಮ್ಮ ಸತೀಶ್ ಸರ್ ಹೇಳ್ತಾ ಇದ್ರು 18ರಿಂದ 25 ವರ್ಷ ವಯಸ್ಸಿನವರು, 30 ವರ್ಷ ಅಂತ ಇಟ್ಕೊಳ್ಳೋಣ. ಈ ವಯಸ್ಸಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ಥರ ರೂಪುಗೊಳ್ಬೇಕು, ಉತ್ತಮ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದ್ರೆ ಏನೇನು ಅಂಶಗಳನ್ನು ನೀವು ಪಾಲಿಸಬೇಕು ನಿಮಗೆಲ್ಲ ಗೊತ್ತಿರುತ್ತೆ. ಸಾಕಷ್ಟು ವಿಡಿಯೋಗಳಿದೆ ವ್ಯಕ್ತಿತ್ವ ವಿಕಸನದ ಬಗ್ಗೆ, ಯೂಟ್ಯೂಬ್ಗಳಲ್ಲಿದೆ, ವಿಡಿಯೋಗಳಲ್ಲಿದೆ, ಪೇಪರ್ಸಲ್ಲಿ ಓದ್ತೀರಾ, ಎಲ್ಲ ಕ್ಲಾಸ್ ರೂಮಲ್ಲೂ ಪಾಠ ಮಾಡೋ ಟೈಮಲ್ಲಿ ಲೆಕ್ಚರರ್ಸ್ ಕೂಡ ಹೇಳ್ತಾ ಇರ್ತಾರೆ. ಆದರೆ ನಾನು ಇವತ್ತು ನಿಮಗೆ ಕ್ಲಾಸ್ ರೂಮಲ್ಲಿ ಸಬ್ಜೆಕ್ಟ್ ಜೊತೆ ಹೇಳೋದು ಬಿಟ್ಬಿಟ್ಟು ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವ ಒಳ್ಳೆ ರೀತಿಯಲ್ಲಿ ರೂಪಿಸ್ಕೊಳ್ಬೇಕಾದ್ರೆ ಏನೇನು ಫಾಲೋ ಮಾಡಬೇಕು, ಏನೇನು ಅಂಶಗಳನ್ನು ಅಂತ ಪಟ್ಟಿ ಮಾಡ್ಕೊಂಡು ಬಂದಿದ್ದೀನಿ. ಪಟ್ಟಿ ದೊಡ್ಡದಾಗಿಲ್ಲ, ತುಂಬ ಹೊತ್ತು ಎಳೆಯೋದು ಇಲ್ಲ, ಕರೆಕ್ಟಾಗಿ ಹೇಳಿದ್ದೀನಿ 50 ಮಿನಿಟ್ಸ್. ಈಗಾಗಲೇ 10 ಮಿನಿಟ್ಸ್ ಆಗಿದೆ ಅಲ್ವಾ? ಎಸ್, ಇಷ್ಟ ಇದೆ. ವ್ಯಕ್ತಿತ್ವ ಹೆಚ್ಚಿಸ್ಕೊಳ್ಬೇಕು, ಇನ್ನೊಬ್ಬರಿಂದ ಐಡೆಂಟಿಫೈ ಮಾಡಿಸ್ಕೊಳ್ಬೇಕು, ಇನ್ನೊಬ್ಬರಿಗಿಂತ ನಾವು ಸೆಕೆಂಡ್ ಅಂತ ಅನ್ಕೋಬಾರ್ದು, ನಾವೇ ಫಸ್ಟ್ ಅಂತ ಅನ್ಕೋಬೇಕು. ನಮ್ಮನ್ನು ಐಡೆಂಟಿಫೈ ಮಾಡಬೇಕು, ನಾವೆಲ್ಲ ರೀತಿಯಲ್ಲೂ ಖುಷಿಯಾಗಿರಬೇಕು, ಅಚೀವ್ ಮಾಡಬೇಕು, ಲೈಫನ್ನು ಮೀನಿಂಗ್ಫುಲ್ಲಾಗಿ ಲೀಡ್ ಮಾಡಬೇಕು. ಎಲ್ಲರ ಆಸೆ ಅಲ್ವಾ? 2ನೇ ಸಾರಿ ಹೇಳ್ತಾ ಇದ್ದೀನಿ. ಜೀವನ ಅಂದರೆ ಬರೀ ಹೇಗೋ ಬದುಕೋದಾ, ವಿಶೇಷವಾಗಿ ಬದುಕೋದಾ? ಎಸ್, ಮನುಷ್ಯನ ಗುಣ ಏನು ಗೊತ್ತಾ? ಸುಖ ಬೇಕು, ದುಃಖ ಬೇಡ ಅಂತ ಹೇಳ್ತೀವಿ ಎಲ್ಲರೂ. ನನಗೆ ಸುಖ ದುಃಖ 50-50% ಇರಲಿ, ಬೇವು ಬೆಲ್ಲ ಎರಡೂ ಇರಲಿ ಅಂತ ಹೇಳ್ತೀವಿ. ಯುಗಾದಿನಲ್ಲಿ ಬೇವು ಬೆಲ್ಲ ಸೇರಿಸಿ ತಿಂತೀವಿ. ಏನು ತೋರಿಸುತ್ತೆ? ನಮಗೆ ಕಷ್ಟನೂ ಇರಲಿ, ಸುಖನೂ. ಆದರೆ ನಿಜವಾಗಿ ನೋಡಿದಾಗ ನಮಗೆ ಸುಖ ಫಸ್ಟಾ, ದುಃಖ ಫಸ್ಟಾ? ಅಂದರೆ ನಿಮ್ಮ ಮನಸ್ಸು ಬಯಸೋದು ದುಃಖವನ್ನ ಅಥವಾ ಸುಖನ? ಇದು ನಾನು ಕೇಳಿದ್ದು. ನಿಮ್ಮ ಮನಸ್ಸು ಬಯಸೋದು ದುಃಖನ ಅಲ್ಲ, ಸುಖನ ಬಯಸುತ್ತೆ. ನೀವು ಹೇಳಿದ್ ಕರೆಕ್ಟ್. ದುಃಖ ಬರ್ತಾ ಇರುತ್ತೆ ಸರ್ ಪ್ರತಿ ಸಾರಿ, ಇನ್ನು ಸುಖ ಎಲ್ಲಿ ಅಂತ. ಇರಲಿ, ಪರವಾಗಿಲ್ಲ. ಏನೇ ಇದ್ರೂ ಕೂಡ ಕೆಲವು ಅಂಶಗಳನ್ನು ಪಾಲಿಸೋದ್ರ ಮೂಲಕ ನಮ್ಮ ವ್ಯಕ್ತಿತ್ವನ ಅತ್ಯಂತ ಆಕರ್ಷಕವಾಗಿ ನಾವು ಮಾಡ್ಕೋಬಹುದು. ಏನೇನು ಆ ಅಂಶಗಳು ಅಂತ ಪಾಯಿಂಟ್ ಬೈ ಪಾಯಿಂಟ್ 50 ಪಾಯಿಂಟ್ಸ್ ಇತ್ತು, ಬರೀ 8 ಪಾಯಿಂಟ್ಸ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಏಕೆಂದರೆ ನನಗೆ ಗೊತ್ತು, ನಾವು ಸ್ಟೂಡೆಂಟ್ಸನ್ನು ಸೇರಿಸಿ ಕೂರಿಸಿದಾಗ ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಏನೋ ಪ್ರೋಗ್ರಾಮ್ ಮಾಡಬೇಕು, ಲೆಕ್ಚರರ್ಸ್ಗೆ ಒಪ್ಸಿರ್ತಾರೆ, ಬಲವಂತವಾಗಿ ಆಡಿಟೋರಿಯಮ್ಗೆ ಕೂರಿಸ್ತಾರೆ. ನಮ್ಗಿಷ್ಟ ಇರುತ್ತೋ ಇಲ್ವೋ ನಾವು ಕೂತ್ಕೊಳ್ಳೇಬೇಕು, ಕೇಳಲೇಬೇಕು. ಇಲ್ಲ ಅಂದರೆ ಪ್ರಿನ್ಸಿಪಾಲ್ ಏನಾದರೂ ಅಂದ್ಕೊಳ್ತಾರೆ, ನಮ್ಮ ಕೋಆರ್ಡಿನೇಟರ್ ಏನಾದರೂ ಅಂದ್ಕೊಳ್ತಾರೆ ಅನ್ನೋ ಫೀಲಿಂಗಲ್ಲಿ ಕೆಲವು ವಿದ್ಯಾರ್ಥಿಗಳು ಕೂತ್ಕೊಳ್ತಾರೆ ಬಲವಂತವಾಗಿ. ಎಸ್ ಆರ್ ನೋ? ಎಸ್, ಅಫ್ಕೋರ್ಸ್. ಮತ್ತು ಏನೇ ವಿಷಯ ಹೇಳುವಾಗ ಹೆಚ್ಚಾಗಿ ಕೇಳಿಸ್ಕೊಳ್ಳೋದು ಎಷ್ಟು ನಿಮಿಷ ಅಂತ 1 ಅವರಲ್ಲಿ ಸಾಮಾನ್ಯವಾಗಿ 20ರಿಂದ 30 ನಿಮಿಷ ಮಾತ್ರ ಕೇಳಿಸ್ಕೊಳ್ತಾರೆ. ಆಮೇಲೆ ಮನಸ್ಸು, ದೇಹ ಇಲ್ಲೇ ಇರುತ್ತೆ, ಮನಸ್ಸು ಬೇರೆ ಕಡೆಗೆ ಹೋಗ್ತಾ ಇರುತ್ತೆ. ಓಕೆ ಬಿಡಿ. ವ್ಯಕ್ತಿತ್ವ ಅಂದರೆ ಏನು ನಾನು ಹೇಳಿದ್ದೀನಿ. ಒಬ್ಬ ವ್ಯಕ್ತಿಯ ನಡವಳಿಕೆ, ಅವನ ಮನಸ್ಸಿನ ಭಾವನೆ, ಅವನ ಆತ್ಮವಿಶ್ವಾಸ, ಅವನ ಎಲ್ಲ ರೀತಿಯ ದೃಷ್ಟಿಕೋನ, ಅವನ ಅಭಿಪ್ರಾಯಗಳು, ಇವನ್ನೆಲ್ಲ ಸೇರಿಸ್ಬಿಟ್ಟು ವ್ಯಕ್ತಿತ್ವ ಅಂತ ಕರಿತೀವಿ. ವ್ಯಕ್ತಿ ಬೇರೆ, ವ್ಯಕ್ತಿತ್ವ ಬೇರೆ. ವ್ಯಕ್ತಿಯಲ್ಲಿರ್ತಕ್ಕಂತಹ ವಿಶೇಷ ಗುಣ ಲಕ್ಷಣಗಳೇ ವ್ಯಕ್ತಿತ್ವ ಅಂತ ಹೇಳ್ಬೋದು. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ ನಮ್ಮ ಸರ್ ಕೂತ್ಕೊಂಡಿದ್ದಾರೆ ಇಲ್ಲಿ, ಪ್ರಿನ್ಸಿಪಾಲ್ರು. ವ್ಯಕ್ತಿನೂ ಹೌದು, ವ್ಯಕ್ತಿತ್ವನೂ ಹೊಂದಿದ್ದಾರೆ. ಏನು ಕೆಲಸ ಮಾಡಬೇಕಾದ್ರೆ ಯಾವ್ದು ರೀತಿ ಪೂರ್ವಭಾವಿ ತಯಾರಿ ಮಾಡ್ಕೋಬೇಕು, ಏನು ಮಾಡಬೇಕು ಎಲ್ಲ ಅವರಲ್ಲಿ ಇರುತ್ತೆ. ಸೊ ಅದು ಅವರ ವ್ಯಕ್ತಿತ್ವ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಪೊಲಿಟಿಕಲ್ ಸೈನ್ಸ್ ಲೆಕ್ಚರರ್ ಆಗಲ್ಲ,
ವ್ಯಕ್ತಿತ್ವ ವಿಕಸನಕ್ಕೆ ಸಂಬಂಧಪಟ್ಟಂತೆ ಕೆಲವು ಅಂಶಗಳನ್ನು ಹೇಳೋದಕ್ಕೆ. ಮೊದಲನೇ ಅಂಶ, ಅಕ್ಸೆಪ್ಟ್ ಯುವರ್ ಸೆಲ್ಫ್. ಫಸ್ಟ್ ಪಾಯಿಂಟ್ ಟು ಡೆವಲಪ್ ಯುವರ್ ಪರ್ಸನಾಲಿಟಿ, ಅಕ್ಸೆಪ್ಟ್ ಯುವರ್ ಸೆಲ್ಫ್. ಫಸ್ಟ್ ಆಫ್ ಆಲ್ ನೀವು ನಿಮ್ಮನ್ನು ಪ್ರೀತಿಸೋದನ್ನು ಮೊದಲು ಕಲಿಬೇಕು. ಏನು ನಿಮ್ಮನ್ನು ನೀವು ಪ್ರೀತಿಸೋದು ಅಂದರೆ, ನೀವು ಹೇಗಿದ್ದೀರಾ, ನಿಮ್ಮ ಆಕಾರ ಇರ್ಬೋದು, ನಿಮ್ಮ ಬುದ್ಧಿಶಕ್ತಿ ಇರ್ಬೋದು, ನಿಮ್ಮ ಸ್ಟೈಲ್ ಆಫ್ ಡ್ರೆಸ್ಸಿಂಗ್ ಇರ್ಬೋದು, ನಿಮ್ಮ ಮನೆ ಬ್ಯಾಕ್ಗ್ರೌಂಡ್ ಇರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಉದ್ಯಮಿ ಆಗಿರ್ಬೋದು, ಆರ್ಡಿನರಿ ಪರ್ಸನ್ ಆಗಿರ್ಬೋದು, ಹೇಗಿದ್ರೂ ಸರಿ ಫಸ್ಟ್ ಆಫ್ ಆಲ್ ಯಾರನ್ನು ಇಷ್ಟಪಡ್ಬೇಕು? ನೀವು ನಿಮ್ಮನ್ನು ನೀವು ಇಷ್ಟಪಡಬೇಕು. ನಿಮ್ಮ ಎಜುಕೇಷನ್ ಏನು, ನಿಮ್ಮಲ್ಲಿ ಏನು ಒಳ್ಳೆ ಗುಣ ಇದೆ, ಏನು ಕೆಟ್ಟ ಗುಣ ಇದೆ, ನೀವು ಚೆನ್ನಾಗಿ ಕಾಣ್ತೀರಾ, ಚೆನ್ನಾಗಿಲ್ವಾ, ಚೆನ್ನಾಗಿ ಮಾತಾಡ್ತೀರಾ ಇಲ್ವಾ, ಏನಿದ್ರೂ ಸರಿ ಭಗವಂತ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಅದೃಷ್ಟ ಮಾಡಿ ಮಾನವನಾಗಿ ಹುಟ್ಟಿದ್ದೀವಿ. ಸೊ ಫಸ್ಟ್ ನಮ್ಮನ್ನು ನಾವು ಪ್ರೀತಿಸೋದನ್ನು ಕಲಿಯೋಣ. ನಿಮ್ಮನ್ನು ನೀವು ಪ್ರೀತಿಸ್ಕೊಂಡ್ರೆ ಆಮೇಲೆ ಇಡೀ ಜಗತ್ತೇ ನಿಮ್ಮನ್ನು ಪ್ರೀತಿಸುತ್ತೆ. ಫಸ್ಟ್ ಆಫ್ ಆಲ್ ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ, ನಾನು ಸರಿ ಇಲ್ಲ, ನನಗೆ ಅಲ್ಲ ಹೇಳ್ತಾ ಇದ್ದೀನಿ, ಇದೆ, ವೆರಿ ಗುಡ್, ಕೇಳಿಸ್ತು ನನಗೆ. ಎಲ್ರಿಗೂ ವಿಶ್ವಾಸ ಇರುತ್ತೆ, ಕೆಲವರಲ್ಲಿ ಇರುತ್ತೆ ಫೀಲಿಂಗ್, ನಾನು ಸರಿ ಇಲ್ಲ, ನೋಡೋಕೆ ನಾನು ಚೆನ್ನಾಗಿಲ್ಲ, ನಾನು ಸಣ್ಣಕ್ಕಿದ್ದೀನಿ, ನಾನು ದಪ್ಪಕ್ಕಿದ್ದೀನಿ, ನನ್ನ ಮುಖ ಚೆನ್ನಾಗಿಲ್ಲ, ಬೇರೆಯವ್ರು ಚೆನ್ನಾಗಿದ್ದಾರೆ, ನನ್ನ ಡ್ರೆಸ್ ಸೆನ್ಸ್ ಸರಿಯಾಗಿಲ್ಲ, ನಾನು ಮಾತಾಡಿದ್ರೆ ಎಲ್ಲಿ ನಗ್ತಾರೋ ಬೇರೆಯವರು, ಈ ಥರ ಫೀಲಿಂಗ್ಸ್ ಎಲ್ಲ ಮನಸ್ಸೊಳಗಡೆ ಇರುತ್ತೆ. ಅದೆಲ್ಲ ಸೆಕೆಂಡ್ರಿ. ಫಸ್ಟ್ ಆಫ್ ಆಲ್ ನೀವು ಹೇಗಿದ್ದೀರಾ? ದೇವರ ಸೃಷ್ಟಿ ಅತ್ಯಂತ ಸುಂದರವಾಗಿಯೇ ರೂಪಿಸಿರ್ತಾನೆ ದೇವರು, ಪ್ರತಿಯೊಬ್ಬರು ಚೆನ್ನಾಗೇ ಇರ್ತಾರೆ. ಸೊ ಆ ದೃಷ್ಟಿನಲ್ಲಿ ನೀವೇನು ಅನ್ಕೋಬೇಕು? ನಾನು ಚೆನ್ನಾಗಿದ್ದೀನಿ, ನನ್ನಲ್ಲಿ ಒಳ್ಳೆ ಗುಣಗಳು ಇದೆ, ಕೆಟ್ಟ ಗುಣಗಳು ಇದೆ. ಮನುಷ್ಯ ಸ್ವಭಾವ ಗುಣಗಳು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು. ನೀವು ಯಾವ ಥರ ಯೋಚನೆ ಮಾಡ್ತೀರಾ? ಒಳ್ಳೆಯದನ್ನು ಯೋಚನೆ ಮಾಡ್ತೀರಾ, ಕೆಟ್ಟದ್ದನ್ನು ಯೋಚನೆ ಮಾಡ್ತೀರಾ? ಸತ್ಯ, ಒಳ್ಳೆಯದು ಮಾಡ್ತೀವಿ, ಕೆಟ್ಟದ್ದು ಯೋಚನೆ ಮಾಡ್ತೀವಿ. ಏನೇ ಆಗಲಿ ಕಾನ್ಫಿಡೆನ್ಸ್ ಇರಬೇಕು. ಯಾರ ಮೇಲೆ? ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ. ಬೆಳಗ್ಗೆ ಎದ್ದ ಕೂಡಲೇ ಮಿರರ್ ಮುಂದೆ ನಿಂತ್ಕೊಳ್ತೀರಾ ನೀವು, ನಿಮ್ಮ ಒಳ್ಳೆ ಸ್ನೇಹಿತ ಮಿರರ್ ಮುಂದೆ ನಿಂತ್ಕೊಂಡಾಗ ನಿಮ್ಮ ಮುಖ ನೋಡಿ ನೀವೇ ಆ ಮುಖನ ಬೈಕೋಬೇಕಾ, ಖುಷಿ ಆಗಬೇಕಾ? ಎಸ್, ಫಸ್ಟ್ ಟೈಮ್ ನಾನು ತುಂಬ ಚೆನ್ನಾಗಿದ್ದೀನಿ, ನಾನು ಯಾರಿಗೇನು ಕಡಿಮೆ ಇಲ್ಲ ಅಂತ ಅನ್ಕೋಬೇಕು ಮನಸ್ಸಲ್ಲಿ. ಸೊ ಫಸ್ಟ್ ಸ್ಟೆಪ್, ನಿಮ್ಮನ್ನು ನೀವು ಪ್ರೀತಿಸಬೇಕು, ಒಪ್ಕೋಬೇಕು. ನೀವು ಈ ಥರ ಇದ್ದೀರಾ, ಎಸ್ ನಾನು ಈ ಥರ ಇದ್ದೀನಿ, ಏನು ತೊಂದರೆ ಇಲ್ಲ. ಸಿಟಿಲಿ ನೋಡಿರ್ಬೋದು, 2 ಕಾಲು ಇಲ್ಲದೆ ಇರೋರು 3 ಚಕ್ರದ ವೀಲ್ ಇಟ್ಕೊಂಡು ಇವತ್ತು ಸ್ವಿಗ್ಗಿ ಎಲ್ಲ ಸಪ್ಲೈ ಎಲ್ಲ ಮಾಡ್ತಾರೆ, ಟ್ರಾಫಿಕಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಭಿಕ್ಷೆ ಬೇಡ್ತಾ ಇಲ್ಲ. ಆ ಥರ ಇದ್ರೂ ಹೇಳ್ತಾರೆ ನಮ್ಮಲ್ಲೂ ಸಾಮರ್ಥ್ಯ ಇದೆ ಸರ್, ನಾವು ಸ್ವಂತ ಬದುಕ್ತೀವಿ ಅಂತ. ಇನ್ನೆಲ್ಲ ಚೆನ್ನಾಗಿರೋ ನೀವು ನಮ್ಮನ್ನು ಯಾಕೆ ಪ್ರೀತಿಸ್ಕೋಬಾರ್ದು? ಫಸ್ಟ್ ಆಫ್ ಆಲ್ ಬೇರೆಯವ್ರನ್ನ ಪ್ರೀತಿಸೋಕ್ಕಿಂತ ಮುಂಚೆ ನಿಮ್ಮನ್ನು ನೀವು ಫಸ್ಟು ಪ್ರೀತಿಸ್ಕೊಳ್ಳಿ, ನಿಮ್ಮಲ್ಲಿರ್ತಕ್ಕಂಥ ಗುಣಗಳ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್, ಎರಡನೇದಾಗಿ, ಪ್ರತಿಯೊಬ್ಬರಲ್ಲೂ 2 ರೀತಿಯ ಗುಣಗಳಿರುತ್ತೆ. ಒಂದು ಪಾಸಿಟಿವ್ ಔಟ್ಲುಕ್, ಇನ್ನೊಂದು ನೆಗೆಟಿವ್ ಔಟ್ಲುಕ್ ಅಂತ. ಧನಾತ್ಮಕತೆ, ಋಣಾತ್ಮಕತೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಪಾಸಿಟಿವ್ ಥಿಂಕಿಂಗ್, ನೆಗೆಟಿವ್ ಥಿಂಕಿಂಗ್. ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನಿಮಗೆ. ಏನು ಪಾಸಿಟಿವ್ ಔಟ್ಲುಕ್ ಅಂತ ಹೇಳಿದ್ರೆ? ಆ ಧನಾತ್ಮಕವಾಗಿ ಯೋಚನೆ ಮಾಡೋದು, ಒಳ್ಳೆಯದನ್ನು ಯೋಚನೆ ಮಾಡೋದು. ಇವತ್ತಿಲ್ಲಿ ಕೂತ್ಕೊಂಡಿದ್ದೀರಾ, ಇಲ್ಲಿ ನಾವು ಕೂತ್ಕೊಂಡಿರೋದು ಒಳ್ಳೆಯ ಉದ್ದೇಶಕ್ಕೋಸ್ಕರ. ನಮ್ಮ ವ್ಯಕ್ತಿತ್ವ ಹೆಚ್ಚಿಸ್ಕೋಬೇಕಾದ್ರೆ ನಾವೇನು ತಿಳ್ಕೊಳ್ಬೇಕು ಅಂತ ಬಂದಿದ್ದೀವಿ ಅಂತ ಒಳ್ಳೆ ಮನಸ್ಸಿಟ್ಕೊಂಡು ಕೂತ್ಕೊಳ್ಳೋದು ಧನಾತ್ಮಕ ಲಕ್ಷಣ ಅಂತ ಹೇಳ್ಬೋದು. ಇನ್ನು ಋಣಾತ್ಮಕ ಅಂತ ಹೇಳಿದ್ರೆ ಪ್ರತಿಯೊಂದರಲ್ಲೂ ತಪ್ಪನ್ನು ಹುಡ್ಕೋದು. ಏನಕ್ಕೆ ಹೋಗಬೇಕು, ಯಾರೋ ಬಂದಿದ್ದಾರೆ, ಅವ್ರಿಗೇನೋ ಕೆಲಸ ಇಲ್ಲ, ಹಾಗಾಗಿ ನಮ್ಮಲ್ಲಿ ಕೂರಿಸ್ಕೊಂಡು ತಲೆ ಬೋರ್ ಹೊಡಿಸ್ತಾ ಇದ್ದಾರೆ, ಆ ಥರ ಥಿಂಕ್ ಮಾಡ್ತಕ್ಕಂಥದ್ದು. ಅಂದರೆ ಪ್ರತಿ ಸಾರಿ ಯಾವ ರೀತಿ ಯೋಚನೆ ಮಾಡಬೇಕು? ನಾವು ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡಬೇಕು. ಇಲ್ಲಿ ಪ್ರಾಕ್ಟಿಕಲಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. BA ಸ್ಟೂಡೆಂಟ್ಸ್ ಇದ್ದೀರಾ, BCom ಅವ್ರು ಇದ್ದೀರೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಇದ್ದೀರಾ, ರೈಟ್. ನಿಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇರುತ್ತೆ, ಡಿಗ್ರಿ ಆದಮೇಲೆ ನಾವು ಸೆಟ್ಲ್ ಆಗ್ತೀವಾ ಇಲ್ವಾ ಅಂತ. ಬಿಗ್ ಕ್ವಶನ್ ಮಾರ್ಕ್ ಅಲ್ವಾ? ಜಾಬ್ ಸಿಗುತ್ತಾ ಇಲ್ವಾ? ನಿಮಗಿಂತ ಹೆಚ್ಚಾಗಿ ನಿಮ್ಮ ನೆರೆಹೊರೆಯವರು, ನಿಮ್ಮ ಸಮಾಜ ಹೇಳ್ತಾ ಇರುತ್ತೆ, ನೋಡ್ತಾ ಇರುತ್ತೆ, ಇವರೆಲ್ಲ ಓದ್ತಾ ಇದ್ದಾರೆ, ಮುಂದೆ ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಇಲ್ವಾ ಅಂತ. ತುಂಬ ಜನ ಕಾಲೆಳಿತಾರಲ್ವಾ, ಡಿಗ್ರಿ ಮಾಡಿ ಪ್ರಯೋಜನ ಇಲ್ಲ, ಗೌರ್ಮೆಂಟ್ ಜಾಬ್ ಸಿಗಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತೆ, ಕಂಪ್ನಿಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಸಿಟಿಯವ್ರ ಜೊತೆ ಕಾಂಪೀಟ್ ಮಾಡಬೇಕಾಗುತ್ತೆ, ಇವೆಲ್ಲ ನಮಗೆ ಸಿಗುತ್ತೋ ಇಲ್ವೋ, ಇಂಥ ಫೀಲಿಂಗ್ ನಿಮ್ಮ ಮನಸ್ಸಲ್ಲಿ ಬಂದರೆ ನೀವು ಮುಂದುವರಿಯೋಕ್ಕಾಗುತ್ತಾ? ನಿಮ್ಮ ವ್ಯಕ್ತಿತ್ವ ಹೆಚ್ಚಿಸ್ಕೊಳ್ಳೋಕ್ಕಾಗುತ್ತಾ? ಖಂಡಿತ ಇಲ್ಲ. ಏನಿರ್ಬೇಕು ನಿಮ್ಮ ಮನಸ್ಸಲ್ಲಿ? ಆಫ್ಟರ್ ಡಿಗ್ರಿ ನಾನು ಸಕ್ಸಸ್ ಆಗ್ತೀನಿ, ಅಂದ್ಕೊಂಡಿದ್ದನ್ನು ಸಾಧಿಸ್ತೀನಿ, BA ಆಗಿರ್ಬೋದು, BCom ಆಗಿರ್ಬೋದು, ನಾನು ನನ್ನ ಕಾಲ ಮೇಲೆ ನಿಂತ್ಕೊಳ್ತೀನಿ. ದಟ್ ಮೀನ್ಸ್
ದುಡಿತೀನಿ ಚೆನ್ನಾಗಿ, ಒಳ್ಳೆಯವನಾಗ್ತೀನಿ, ಒಳ್ಳೆ ನಾಯಕ ಆಗ್ತೀನಿ, ಒಳ್ಳೆ ಆಫೀಸರ್ ಆಗ್ತೀನಿ, ಚೆನ್ನಾಗಿರ್ತೀನಿ ಅಂತ. ಇಲ್ಲಿ ಕೂತಿರೋ ಎಷ್ಟು ಜನರಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅನ್ನೋ ಭಾವನೆ ಮನಸ್ಸಲ್ಲಿ ಇದೆ? ಕೈ ಎತ್ತಿ ನೋಡೋಣ. ಎಸ್, ನಿಲ್ಲಿಸಿ. ಮೋರ್ ದೆನ್ 50% ಪಾಸಿಟಿವ್ ಔಟ್ಲುಕ್. ಪರವಾಗಿಲ್ಲ, ನಾಚ್ಕೋಬೇಡಿ. ನಾನು ಹೇಳ್ತಾ ಇದ್ದೀನಿ ಸರ್ ಇದ್ದಾರೆ, ನಿಮ್ಮ ಸ್ಟಾಫ್ ಇದ್ದಾರೆ ಅಂತ ಕೈ ಎತ್ತೋದಕ್ಕೇನು ಅದರಲ್ಲಿ ನಾಚಿಕೆ ಏನು ಬೇಡ. ಸರ್ ನಾವು ಓದಿದ್ರು ಏನು ಪ್ರಯೋಜನ ಇದೆಯೋ ಇಲ್ವಾ ಸರ್ ನಮಗೆ ಗೊತ್ತಿಲ್ಲ ಅನ್ನೋರು ಕೈ ಎತ್ತಿ. ಮುಂದೆ ಆಫ್ಟರ್ BCom ಆರ್ BA ಆರ್ BCA BSc ಆದಮೇಲೆ ನಮಗೆ ಜಾಬ್ ಸಿಗೋ ಗ್ಯಾರಂಟಿ ಇಲ್ಲ ಸರ್ ಅನ್ನೋರು ಪರವಾಗಿಲ್ಲ, ಯಾರು ಕೈ ಎತ್ತಲಿಲ್ಲ. ಅದಕ್ಕೂ ಕಾರಣ ಇದೆ, ಹೇಳ್ತೀನಿ. ಓಕೆ, ಯಾವುದೇ ವಿಷಯ ತೆಗೆದುಕೊಂಡಾಗ್ಲೂ ಒಳ್ಳೆ ರೀತಿನಲ್ಲಿ ಯೋಚನೆ ಮಾಡಬೇಕಾ, ಕೆಟ್ಟ ರೀತಿನಲ್ಲಿ ಯೋಚನೆ ಮಾಡಬೇಕಾ? ಒಳ್ಳೆ ರೀತಿನಲ್ಲೇ ಯೋಚನೆ ಮಾಡಬೇಕು. ಇವತ್ತು ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ, ಒಳ್ಳೆದಾಗ ಯೋಚನೆ ಮಾಡಬೇಕಾ, ಕೆಟ್ಟದಾಗ? ಒಳ್ಳೇದು. ಫಸ್ಟ್ ಪಾಯಿಂಟ್ ಅಂದ್ಕೊಂಡಿದ್ದೀರಾ, ನಿಮ್ಮನ್ನು ನೀವು ಪ್ರೀತಿಸೋದು. ಸೆಕೆಂಡ್ ಪಾಯಿಂಟ್, ಯಾವಾಗಲೂ ಒಳ್ಳೆ ಮನಸ್ಸನ್ನು, ಒಳ್ಳೆ ಮನೋಭಾವನೆಯನ್ನು ಹೊಂದಿರತಕ್ಕಂಥದ್ದು. ಒಳ್ಳೇದಾಗುತ್ತೆ. ಆಲ್ ಈಸ್ ವೆಲ್. ಕಷ್ಟ ಇದ್ರೂ ಸರಿ, ಒಳ್ಳೇದಾಗುತ್ತೆ. ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ ಲೇಟರ್ ಆನ್ ಹೊರಟೋಗುತ್ತೆ. ಮನುಷ್ಯ ಎದುರಿಸೋಕ್ಕಾಗದೇ ಇರೋದು ಯಾವುದು ಇಲ್ಲ. ದೇವರ ಸೃಷ್ಟಿಯಲ್ಲಿ ಸುಂದರ ಸೃಷ್ಟಿ ಯಾರು? ಮನುಷ್ಯನೇ. ಹಾಗಾಗಿ ಯಾವಾಗಲೂ ಪಾಸಿಟಿವ್ ಔಟ್ಲುಕ್ ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಪಾಯಿಂಟ್ ನಂಬರ್ 3, ಹೊಸ ಹೊಸ ವಿಷಯಗಳನ್ನು ಕಲಿಯೋದಕ್ಕೋಸ್ಕರ ಕಾತರತೆ ಇರಬೇಕು ನಿಮ್ಮಲ್ಲಿ. ಏನು ಹೊಸ ವಿಷಯಗಳು ಅಂದರೆ, ಕಾಲ ಬದಲಾಗ್ತಾ ಇರುತ್ತಲ್ವಾ? ಕಾಲ ಇಲ್ಲ ಸರ್, ಮನುಷ್ಯರು ಬದಲಾಗ್ತಾರೆ, ಅವರ ಮನೋಭಾವನೆ ಬದಲಾಗುತ್ತೆ. ಕಾಲಕ್ಕೆ ತಕ್ಕಂತೆ ಹೊಂದ್ಕೋಬೇಕಾ, ಹಿಂದಿನ ಥರನೇ ಇರಬೇಕಾ? ಹೊಂದ್ಕೋಬೇಕು. ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ಕುಣಿಯಬೇಕು. ರೈಟ್. ಒಂದೇ ಒಂದು ಎಕ್ಸಾಂಪಲ್. ಮೊಬೈಲ್ ಫೋನ್ಸ್ ಬಂದಾಗ ಬಿಗಿನಿಂಗಲ್ಲಿ ಈ ಥರ ಆಂಡ್ರಾಯ್ಡ್ ಫೋನ್ ಇರಲಿಲ್ಲ. ನೀವೆಲ್ಲ ಚಿಕ್ಕ ಮಕ್ಕಳು ಆವಾಗ. ಫಸ್ಟ್ ಜನಪ್ರಿಯ ಮೊಬೈಲ್ ಇಂಡಿಯಾದಲ್ಲಿ ಯಾವುದಿತ್ತು ಗೊತ್ತಾ? ನೋಕಿಯಾ ಕೀಪ್ಯಾಡ್ ಮೊಬೈಲ್. ನೋಕಿಯಾ ಮೊಬೈಲ್ ಕೆಲವೇ ವರ್ಷಗಳಲ್ಲಿ ಮಾರುಕಟ್ಟೆಯಿಂದ ಹೊರಟೋಯ್ತು, ಕಂಪ್ಲೀಟ್ ಮುಚ್ಚೋಯ್ತು. ಕಾರಣ ಏನು? ಯಾಕೆ ಅಂದರೆ ಬದಲಾದ ಪರಿಸ್ಥಿತಿಗೆ ತಕ್ಕಂತೆ ಹೊಂದ್ಕೊಳ್ಳೋಕೆ ಅದಕ್ಕೆ ಆಗಲಿಲ್ಲ. ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳಿಲ್ಲ ಅದರಲ್ಲಿ. ವಿಡಿಯೋ ಇರ್ಬೋದು, ಫೀಚರ್ಸ್ ಇರ್ಬೋದು, ಏನು ಇರಲಿಲ್ಲ ಅದರಲ್ಲಿ. ಸೊ ಏನಾಯಿತು? ಹೊರಟೋಯ್ತು. ಹಿಂದೆ HMT ಅಂತ ಸರ್ಕಾರದ ಉದ್ಯಮದ ವಾಚ್ಗಳೆಲ್ಲ ಇತ್ತು, ಅದು ಅಷ್ಟೇ ಏನಾಯಿತು? ಹೊರಟೋಯ್ತು. ಈಗ ಪದವಿ ವಿದ್ಯಾರ್ಥಿಗಳು ಮೊಬೈಲನ್ನು ಯೂಸ್ ಮಾಡಬೇಕಾ ಅಥವಾ ಬೇಡವಾ? ಮಾಡಲೇಬೇಕಲ್ವಾ? ನೀವು ಅಡ್ಮಿಷನ್ ಆಗಬೇಕಾದ್ರೆ UUCMS ಅಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಂಬರ್ ಕೊಡಬೇಕು. ಆ ಮೊಬೈಲ್ ಆಧಾರ್ ಜೊತೆ ಲಿಂಕ್ ಆಗಿರಬೇಕು ಅಲ್ವಾ? ಹಾಗಾದರೆ ಮೊಬೈಲನ್ನು ಆಪರೇಟ್ ಮಾಡೋದನ್ನು ಕಲ್ತಿರ್ಬೇಕಲ್ವಾ? ಖಂಡಿತ ಕಲ್ತಿರ್ಬೇಕು. ಅಷ್ಟೇ ಅಲ್ಲ, ರೀಲ್ಸ್ ಮಾಡೋದಿರ್ಬೋದು, ವಿಡಿಯೋಸ್ ಮಾಡೋದಿರ್ಬೋದು. ನಗ್ಬೇಡ, ಹೇಗೆ ನಗ್ಬೇಕು ಅದನ್ನು ಹೇಳ್ತೀನಿ ಮುಂದೆ. ರೈಟ್. ರೀಲ್ಸ್ ಮಾಡೋದು, ವಿಡಿಯೋ ಮಾಡೋದು, ಅದರಿಂದ ಯಾವ ಥರ, ಸೇ ಫಾರ್ ಎಕ್ಸಾಂಪಲ್ ನೀವು ಟಿವಿಗಳಲ್ಲಿ ನೋಡಿರ್ತೀರಾ, ವಿಡಿಯೋಗಳಲ್ಲಿ ನೋಡಿರ್ತೀರಾ. ಡಾಕ್ಟರ್ ಬ್ರೋ ಅಂತ ಒಬ್ಬ ಹುಡುಗ ಒಂದು ಸೆಲ್ಫಿ ಹಿಡ್ಕೊಂಡು ಓಡಾಡ್ತಾ ಇರ್ತಾನೆ, ಇಡೀ ಪ್ರಪಂಚನೇ ತೋರಿಸ್ತಾನೆ. ಪುರೋಹಿತರ ಮನೆ ಹುಡುಗ, ಓದಕ್ಕೆ ಬರಲ್ಲ ಅವನಿಗೆ, ಇಡೀ ಪ್ರಪಂಚದ ಬಹುತೇಕ ರಾಷ್ಟ್ರಗಳನ್ನು ಪರಿಚಯಿಸ್ತಾ ಇದ್ದಾನೆ. ಸುಮ್ಮನೆನಾ? ಅದರಿಂದ ಲಕ್ಷಾಂತರ ದುಡಿತಾ ಇದ್ದಾನೆ ಅವನು. ಅವನು ಟ್ರಿಪ್ ಮಾಡ್ತಾನೆ, ವಿಷಯ ತಿಳಿಸ್ತಾನೆ, ಅವನಿಗೆ ಸಾಕಷ್ಟು ಅಮೌಂಟ್ ಬರ್ತಾ ಇದೆ ಅದರಿಂದ. ಅಷ್ಟೇ ಅಲ್ಲ, ಸುಮಾರು ಜನ ಅವಿದ್ಯಾವಂತರು ಕೂಡ ಇವತ್ತು ವಿಡಿಯೋಸ್ ಮಾಡೋದ್ರ ಮೂಲಕ ಜೀವನೋಪಾಯ ಕಂಡುಕೊಂಡಿದ್ದಾರೆ, ಪಾಪ್ಯುಲರ್ ಫಿಗರ್ಸ್ ಆಗಿಬಿಟ್ಟಿದ್ದಾರೆ. ಯಾವ ಕಾಲ ಬಂದಿರೋದು ಅವರಲ್ಲಿ? ಬದಲಾದ ಕಾಲಕ್ಕೆ ತಕ್ಕಂತೆ ವಿಡಿಯೋ ಮಾಡೋದು, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು. ನಮ್ಮ ಕೊಲಿಜಿಯೇಟಲ್ಲೂ ಅಷ್ಟೇ. ಕೋವಿಡ್ ಬಂದಾಗ ಪಾಠನ ಆನ್ಲೈನ್ ಮಾಡಿ ಅಂತ ಹೇಳಿಬಿಟ್ಟು ಮೊಬೈಲ್ಸಲ್ಲಿ ಪಾಠ ಮಾಡೋಕ್ಕೆ ಹೇಳಿದ್ರು. ಆ ಟೈಮಲ್ಲಿ ನಮ್ಮ ಕೆಲವು ಲೆಕ್ಚರರ್ಸು ಆ ಟೆಕ್ನಾಲಜಿ ಯೂಸ್ ಮಾಡೋದು, ವಿಡಿಯೋ ಮಾಡೋದು ತಿಳ್ಕೊಂಡಿರಲಿಲ್ಲ, ಮಾಡಲೇ ಇಲ್ಲ ಅವರು. ಈ ದೃಷ್ಟಿಯಲ್ಲಿ ನಮ್ಮ ಪ್ರಿನ್ಸಿಪಾಲ್ರು ಅಷ್ಟೇ ಫಸ್ಟ್ ಇದ್ದರು, ಸಾಕಷ್ಟು ವೀಡಿಯೋಸನ್ನು ಮಾಡಿದ್ರು. ಆ ವಿಡಿಯೋ ಮಾಡೋವಾಗ ಯಾವ ಥರ ಮಾಡಬೇಕು ನನಗೂ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲ. ಇಲ್ಲಿ ಎಕ್ಸ್ಪರ್ಟ್ ಒಬ್ಬರಿದ್ದಾರೆ, ಸತೀಶ್. ನಿಜವಾಗಿ ಹೇಳಬೇಕಂದ್ರೆ ಯಾವ ಥರ ವಿಡಿಯೋ ಮಾಡಬೇಕು, ಎಡಿಟಿಂಗ್ ಏನು ಮಾಡಬೇಕು, ಯಾವ ಥರ ವಿಷಯ ಹೇಳಬೇಕು, ಫಸ್ಟ್ ಕ್ಲಾಸ್. ಅವರು ಇನ್ನೊಬ್ಬರಿದ್ದಾರೆ, ಮಂಜುನಾಥ್ ಅಂತ. ಸೊ ಅವ್ರು ಹೇಳಿದ್ರು, ನಾನು ಮಾಡ್ತಾ ಇದ್ದೆ, ಅದರಲ್ಲಿ ಟೆಕ್ನಾಲಜಿನೇ ಯೂಸ್ ಮಾಡಿರಲಿಲ್ಲ, ಅದರಲ್ಲಿ ಜಾಸ್ತಿ ವ್ಯೂಸ್ ನನಗೆ ಬರಲಿಲ್ಲ, ಅವ್ರ ವ್ಯೂಸ್ ಲ್ಯಾಕ್ಸಲ್ಲಿ ಬರ್ತಾಯಿತ್ತು. ರೀಸನ್ ಇಷ್ಟೇ, ನಾನು ಪ್ರೊಫೆಷ್ನಲ್ ಆಗಿರಲಿಲ್ಲ, ಕಲ್ತ್ಕೊಂಡಿರಲಿಲ್ಲ, ನಾನೇ ಸ್ವಯಂ ಕಲ್ತ್ಕೊಂಡೆ. ರೆಕಾರ್ಡಿಂಗ್ ಮಾಡೋದು ಹೇಗೆ, ವಿಡಿಯೋ ಮಾಡೋದು ಹೇಗೆ, ಎಡಿಟ್ ಮಾಡೋದು ನನಗೆ ಬರ್ತಾ ಇರಲಿಲ್ಲ. ಅದರಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ರೆ ಏನಾಗ್ತೀರಾ? ಟಾಪ್ ಆಗಿಬಿಡ್ತೀರಾ. ತಮಾಷೆ ವೀಡಿಯೋಸ್ ನೋಡಿರ್ತೀರ ನೀವು,
ನಾರ್ತ್ ಕರ್ನಾಟಕ ಕಡೆಯವರು ಬೇಕಾದಷ್ಟು ಬರ್ತಾ ಇರುತ್ತೆ. ಸೊ ಈ ಬರೀ ವಿಡಿಯೋ ಮಾಡೋದಷ್ಟೇ ಅಲ್ಲ, ಆಧುನಿಕ ಕಾಲದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡಿಗ್ರಿ ಸ್ಟೂಡೆಂಟ್ಸ್, ಇಂಗ್ಲೀಷ್ ಮೀಡಿಯಮಲ್ಲಿ ಸಿಲೆಬಸ್ ಇರುತ್ತೆ, ಟೆಕ್ಸ್ಟ್ ಬುಕ್ ಬಂದಿರೋದಿಲ್ಲ, ಭಯ ಪಡೋ ಅಗತ್ಯನೇ ಇಲ್ಲ. ವಾಟ್ಸಪ್ಪಲ್ಲಿ ಒಂದು ಬ್ಲೂ ರಿಂಗ್ ಇರುತ್ತಲ್ಲ, AI, ಅದನ್ನು ಟಚ್ ಮಾಡಿಬಿಟ್ಟು ಇಂಗ್ಲೀಷಲ್ಲಿ ಹೆಡಿಂಗ್ ಹೇಳಿದ್ರೆ ಇಂಗ್ಲೀಷಲ್ಲಿ ನೋಟ್ಸ್ ಬಂದ್ಬಿಡುತ್ತೆ. ಗೊತ್ತಲ್ಲ? ನೋಡಿಲ್ಲ ಇನ್ನೂ? ಎಸ್, ಅದು ಆಮೇಲೆ ಏನು ಮಾಡ್ಬೇಕು, ಕನ್ನಡ ಮೀಡಿಯಮ್ನವರು ಕಾಪಿ ಮಾಡಿಕೊಂಡು ಗೂಗಲ್ ಟ್ರಾನ್ಸ್ಲೇಟರಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ಕನ್ನಡದಲ್ಲೂ ಬಂದ್ಬಿಡುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ಪೂರ್ತಿ ನೋಟ್ಸ್ ಬಂದ್ಬಿಡುತ್ತೆ ನಿಮಗೆ. ನಿಮ್ಗೇನಾದ್ರೂ ವಿಷಯ, ನಾನಾಗಲೇ ಹೇಳಿದೆ ಪ್ರಪಂಚದ ಜನಸಂಖ್ಯೆ ಎಷ್ಟು ಅಂತ, ಎಷ್ಟು ಕೋಟಿ ಇದ್ದಾರೆ ಅಂತ, ನಾನೇನು ನೆನೆಸ್ಕೊಂಡು ಬಂದಿದ್ನಾ? ಇಲ್ಲ. ವಿತಿನ್ ಸೆಕೆಂಡ್ಸಲ್ಲಿ 805 ಕೋಟಿ ಇದ್ದಾರೆ 2023 ಅಂಕಿಅಂಶ. ನನಗೆ ಹೆಲ್ಪ್ ಮಾಡಿದ್ದು ಯಾವುದು? ಟೆಕ್ನಾಲಜಿ. ಸೊ ಹೊಸ ಹೊಸ ವಿಷಯಗಳನ್ನು ಕಲಿಯೋಕ್ಕೆ ಪ್ರಯತ್ನ ಪಡಬೇಕಾ, ಸುಮ್ಮನೆ ಇರಬೇಕಾ? ಕಲ್ತ್ಕೋಬೇಕು. ಆ ದೃಷ್ಟಿನಲ್ಲಿ ನೀವೆಲ್ಲರೂ ಫಸ್ಟ್ ಆಫ್ ಆಲ್ ಸ್ವಲ್ಪ ಟಫ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಲ್ವಾ, ಇಂಗ್ಲೀಷನ್ನು ಕಲಿಯೋಕ್ಕೆ ಟ್ರೈ ಮಾಡಬೇಕು. ಒಂದು ವೇಳೆ ಬಂದಿಲ್ಲ ಅಂದರೂ ಕನ್ನಡ ಸ್ಪಷ್ಟವಾಗಿ ಮಾತಾಡೋದನ್ನು ಕಲಿಬೇಕು, ಸಂವಹನ. ಮತ್ತು ಹೊಸ ವಿಷಯ ಯಾವುದೇ ಇರಲಿ ಕ್ಯೂರಿಯಾಸಿಟಿ ನಿಮ್ಮಲ್ಲಿ ಇರಬೇಕು. ಇದನ್ನು ನಾನು ಕಲಿಬೇಕು, ನಾನು ಮಾಡಬೇಕಂತ. ನನಗೆ ಗೊತ್ತು ಯಾರು ಮಾಡೋಕ್ಕೆ ಹೋಗಲ್ಲ, ನನಗದು ಬರಲ್ಲ, ಯಾರು ನೋಡಲ್ಲ, ನನಗೇನು ಬರಲ್ಲ ಅನ್ನೋ ಫೀಲಿಂಗ್ ಇರುತ್ತೆ. ಪ್ರಯತ್ನ ಪಡಬೇಕು. ಸೊ ವ್ಯಕ್ತಿತ್ವ ಹೆಚ್ಚಾಗಬೇಕಾದ್ರೆ ಹೊಸ ವಿಷಯಗಳನ್ನು ಕಲಿಯೋದಕ್ಕೆ ಪ್ರಯತ್ನ ಮಾಡಲೇಬೇಕು. ನೆಕ್ಸ್ಟ್, ಪ್ರಾಕ್ಟೀಸ್ ಗುಡ್ ಮ್ಯಾನರ್ಸ್ ಆ್ಯಂಡ್ ಆಲ್ಸೋ ಎಟಿಕ್ವೆಟ್. ದಟ್ ಈಸ್ ಆಲ್ಸೋ ಕಾಲ್ಡ್ ಅಸ್ ಪ್ರೋಟೋಕಾಲ್. ಬಹಳ ಇಂಪಾರ್ಟೆಂಟ್ ವಿಷಯ. ಶಿಷ್ಟಾಚಾರ ಪಾಲನೆ ಮಾಡ್ತಕ್ಕಂಥದ್ದು. ಪ್ರೋಟೋಕಾಲ್ ಕೇಳಿದಿರಲ್ಲ, ಶಿಷ್ಟಾಚಾರ ಅಂತ ಕರೀತಾರೆ. ನಮ್ಮ ವಿದ್ಯಾರ್ಥಿಗಳಿಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಕಾಲೇಜಿಗೆ ಬರ್ತೀರಾ, ಕಾಲೇಜಲ್ಲಿ ಎಂಟ್ರಾದ ಕೂಡಲೇ ನಿಮ್ಮ ಲೆಕ್ಚರರ್ಸ್ ಇರ್ಬೋದು, ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಇರ್ಬೋದು, ನಿಮ್ಮ ಪ್ರಿನ್ಸಿಪಾಲ್ ಇರ್ಬೋದು, ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು, ಅವರು ಅಲ್ಲಿರ್ತಾರೆ ಆವರಣದಲ್ಲಿ, ನೀವು ಇರ್ತೀರಾ. ಯಾವ ಥರ ಇರಬೇಕು ನಿಮ್ಮ ಗೆಸ್ಚರ್? ತಲೆ ಎತ್ಕೊಂಡು ಕೆಕ್ಕರ್ಸ್ಕೊಂಡು ಕೆಟ್ಟ ಭಾಷೆ ಮಾತಾಡ್ಕೊಂಡು ಬರೋದಾ, ಇಲ್ಲ ದೊಡ್ಡೋರು ಇದ್ದಾರೆ ಅಂತ ಹೇಳಿಬಿಟ್ಟು ಅಟ್ಲೀಸ್ಟ್ ನಿಮ್ಮ ವಾಯ್ಸನ್ನು ತಗ್ಗಿಸ್ಕೊಂಡು ಸ್ಮೈಲ್, ಮುಖದ ಮೇಲೆ ಸ್ಮೈಲ್ ಇಟ್ಕೊಂಡು ವಿಶ್ ಮಾಡ್ಕೊಂಡು ಬರಬೇಕಾ? ವಿಶ್ ಮಾಡೋದು ಬಲವಂತ ಏನಿಲ್ಲ, ಅಟ್ಲೀಸ್ಟ್ ಗೌರವ ಕೊಡ್ತಕ್ಕಂಥದ್ದು. ಬರೋವಾಗ ನಾವು ವಿದ್ಯಾರ್ಥಿಗಳು ಇನ್ನೂ ಕಲಿಯೋದಕ್ಕೆ ಬಂದಿದ್ದೀವಿ, ನಮಗೆಲ್ಲ ಮಾರ್ಗದರ್ಶನ ಕೊಡೋದಕ್ಕೋಸ್ಕರ ಸಾಕಷ್ಟು ಜನ ಇದ್ದಾರೆ, ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅವರ ವಯಸ್ಸಿಗೆ, ಅವರ ಅರ್ಹತೆಗೆ ಅವ್ರಿಗೆ ಗೌರವ ಕೊಡಬೇಕು ಅನ್ನೋ ಮನಸ್ಸಲ್ಲಿ ಇರಬೇಕಲ್ವಾ? ಅದನ್ನೇ ಶಿಷ್ಟಾಚಾರ ಅಂತ ಕರಿತೀವಿ. ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ, ದೊಡ್ಡವ್ರ ಹತ್ರ ಹೇಗೆ ಮಾತಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಮನೆಯಲ್ಲಿ ನಿಮ್ಮ ಪೇರೆಂಟ್ಸ್ ಜೊತೆ ಯಾವ ಥರ ಮಾತಾಡಬೇಕು. ಅಪ್ಪ ಅಮ್ಮ ಓದಿರೋದಿಲ್ಲ, ನಿಮ್ಮ ಥರ ಡ್ರೆಸ್ಸು ಮಾಡಿರೋದಿಲ್ಲ, ಅವ್ರ ಜೊತೆ ಮಾತಾಡುವಾಗ ನಿಮ್ಮ ವಾಯ್ಸ್ ಲೌಡ್ ಆಗಿರಬೇಕಾ, ಸೌಮ್ಯವಾಗಿರಬೇಕಾ? ಎಸ್, ತಂದೆ ತಾಯಿ ದೇವ್ರಿಗೆ ಸಮಾನ, ಎದುರು ಮಾತಾಡೋ ಹಾಗಿಲ್ಲ, ಗೌರವಿಸಬೇಕು. ಫಸ್ಟ್ ಆಫ್ ಆಲ್ ಬ್ರದರ್ಸ್, ದೊಡ್ಡವ್ರಿಗೆ ಗೌರವ ಕೊಡ್ತಕ್ಕಂಥದ್ದು, ಗುರುಗಳಿಗೆ ಗೌರವ ಕೊಡ್ತಕ್ಕಂಥದ್ದು, ತಗ್ಗಿ ಬಗ್ಗಿ ನಡೀತಕ್ಕಂಥದ್ದು. ವಿಶೇಷವಾಗಿ ತೋರಿಸ್ಕೊಳ್ಳೋದಲ್ಲ, ಧೂರ್ತತನ ಅಂತೂ ಅಲ್ಲ, ಮನುಷ್ಯರಾಗಿರ್ತಕ್ಕಂಥದ್ದು. ಅದನ್ನೇ ಶಿಷ್ಟಾಚಾರ ಅಂತ ಕರೀತಾರೆ. ಪ್ರೋಟೋಕಾಲ್ ಕೇಳಿರ್ಬೇಕಲ್ಲ, ಇಂಗ್ಲೀಷ್ ಪದ ಪ್ರೋಟೋಕಾಲ್, ಎಟಿಕ್ವೆಟ್. ಆಮೇಲೆ ಜೂನಿಯರ್ ಸ್ಟೂಡೆಂಟ್ಸ್ ಸೀನಿಯರ್ಸ್ ಜೊತೆ ಯಾವ ಥರ ಇರಬೇಕು. ಸೀನಿಯರ್ಸ್, ನಾವೆಲ್ಲ ಸೀನಿಯರ್ಸ್, ನಾವು ಹೇಳಿದಂತೆ ಅವ್ರು ಕೇಳಬೇಕು, ನಾವೇ ಬಾಸ್ಗಳು, ಆ ಥರ ಅಲ್ಲ. ಸೀನಿಯರ್ಸ್ ಜೂನಿಯರ್ಸ್ಗೆ ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಇರಬೇಕು. ಜೂನಿಯರ್ಸ್ ಸೀನಿಯರ್ಸ್ ಜೊತೆ ಭಾಳ ಚೆನ್ನಾಗಿ ವರ್ತಿಸ್ಬೇಕು. ಅಷ್ಟೇ ಅಲ್ಲ, ನೀವೆಲ್ಲಾದರೂ ಕೆಲಸಕ್ಕೆ ಹೋಗ್ತೀರಾ, ಕಂಪನಿಗೆ ಹೋಗ್ಬೋದು, ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೋದು, ಅಥವಾ ಬೇರೆ ಕಡೆ ಇರ್ಬೋದು, ಊರಲ್ಲಿ ಇರ್ಬೋದು, ಅಲ್ಲೂ ಅಷ್ಟೇ ನಿಮ್ಮನ್ನು ಜನ ಅಬ್ಸರ್ವ್ ಮಾಡ್ತಾರೆ. ನೋಡಿದ ತಕ್ಷಣ ಹೇಳ್ತಾರೆ, ಇವನು ದುರಹಂಕಾರಿನ, ವಿನಯವಂತನ, ವಿದ್ಯಾವಂತನ, ವಿವೇಕಿನ, ಅವಿವೇಕಿನ. ಹೇಳದೆ ಇರ್ಬೋದು, ಮನಸ್ಸಲ್ಲೇ ಗೊತ್ತಾಗ್ಬಿಡುತ್ತೆ. ಹೇಗೆ ವಿವೇಕಿ ಅನ್ನಿಸ್ಕೊಳ್ಳೋದು? ನಾವು ಅವ್ರಿಗೆ ಗೌರವ ಕೊಡ್ತಕ್ಕನ್ನೋದು. ಅದರಲ್ಲಿ ಈಗ ಬಸ್ಸಲ್ಲಿ ಹೋಗ್ತಾ ಇರ್ತೀರಿ, ವಯಸ್ಸಾದವ್ರು ಇದ್ದರೆ ಅವ್ರಿಗೆ ಅಟ್ಲೀಸ್ಟ್ ಸಾಧ್ಯ ಆದರೆ ಸೀಟ್ ಬಿಟ್ಕೊಡೋದು. ಮಹಿಳೆಯರಿಗೆ ಗೌರವಿಸ್ತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳುತ್ತೆ. ಯಾಕೆ ಸರ್ ಮಹಿಳೆಯರಿಗೆ ಗೌರವಿಸಬೇಕು, ನಾವು ಪುರುಷರು ಮನುಷ್ಯರಲ್ವಾ? ಹಾಗಿಲ್ಲ. ನಮ್ಮ ಸಂಸ್ಕೃತಿ ಭಾರತದಲ್ಲಿ ಮಹಿಳೆಯರಿಗೆ ಗೌರವಾನ್ವಿತ ಸ್ಥಾನ. ಅವರಿದ್ದಾಗ ಕೆಟ್ಟ ರೀತಿಯಲ್ಲಿ ಮಾತಾಡೋ ಹಾಗಿಲ್ಲ, ಹೀಯಾಳಿಸುವಂತಿಲ್ಲ, ದುರುಗುಟ್ಕೊಂಡು ನೋಡೋ ಹಾಗಿಲ್ಲ. ಇವೆಲ್ಲ ಅಂಶಗಳು ಬರುತ್ತೆ. ಯಾವುದರಲ್ಲಿ? ಶಿಷ್ಟಾಚಾರದಲ್ಲಿ, ಪ್ರೋಟೋಕಾಲಲ್ಲಿ ಹೇಗಿರಬೇಕು ಅಂತ. ಸೊ ಈ ಗುಣ ನಿಮ್ಮಲ್ಲಿದ್ದರೆ ಒಳ್ಳೆಯವ್ರು ಅನ್ಸ್ಕೊಳ್ತೀರಾ, ಕೆಟ್ಟವ್ರು ಅನ್ಸ್ಕೊಳ್ತೀರಾ? ಈಗ ನಿಮ್ಮ ಲೆಕ್ಚರರ್ಸ್ ಬೆಳಗ್ಗೆ ಫಸ್ಟ್ ನಿಮ್ಗೆ ಕಾಣಿಸಿದ ತಕ್ಷಣ, ಏನು ಸರ್ ಟಿಫನ್ ಮಾಡಿದ್ದೀರಾ,
ಏನು ಈ ಥರ ಡ್ರೆಸ್ ಮಾಡಿದ್ದೀರಾ ಇವತ್ತು, ಏನು ಸರ್ ಟಿಫನ್ ಅಂತ ಕೇಳಬೇಕಾ? ಸರ್ ನಮಸ್ತೆ ಸರ್, ಹಾಯ್ ಸರ್, ಏನು ಹೇಳ್ತೀರಾ? ಸಾಧ್ಯ ಆದರೆ ನಮಸ್ತೆ ಸರ್, ಸ್ಮೈಲ್ ಇರಲಿ ಫೇಸ್ ಮೇಲೆ. ಸ್ಮೈಲ್ ಇರಲಿ ಅಂತ ಹೇಳಿಬಿಟ್ರೆ ಸಿಕ್ಕಾಪಟ್ಟೆ ನಗೋದ್ರಲ್ಲೂ ವೆರೈಟೀಸ್ ಇದೆ. ಹೇಗಿರಬೇಕು? ಮುಗುಳ್ ನಗೆ ಇರಬೇಕು, ಮನುಷ್ಯರ ಥರನೇ. ಒಂದು ಸ್ಮೈಲ್, ನಮಸ್ತೆ ಸರ್. ಏನಾದರೂ ಓಡೋಗುತ್ತಾ? ಏನಿಲ್ಲ, ನಿಮ್ಮ ಮೇಲೆ ಗೌರವ ಮೂಡುತ್ತೆ. ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆಲ್ಲ ಕೂತ್ಕೊಂಡಿದ್ದೀರಾ, ಕ್ಲಾಸ್ ಆದ ತಕ್ಷಣ ಬೆಲ್ ಅಂದರೆ ನೆಕ್ಸ್ಟ್ ಲೆಕ್ಚರರ್ ಎಂಟರ್ ಆಗ್ತಾರೆ. ಶಿಷ್ಟಾಚಾರ ಏನಲ್ಲಿ? ಶಿಷ್ಟಾಚಾರ ನಿಮ್ಮ ಲೆಕ್ಚರರ್ ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೂ ನಿಮ್ದೊಂದು ಶಿಷ್ಟಾಚಾರ ಇರುತ್ತೆ. ಏನಿರ್ಬೋದು ಹೇಳಿ? ಆರಾಮಾಗಿ ಅವ್ರು ಬಂದ ತಕ್ಷಣ ಸೈಲೆಂಟಾಗಿ ಎದ್ದು ನಿಂತ್ಕೊಂಡ್ರೆ ಅವ್ರು ಬಂದು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರ ಮನಸ್ಸಲ್ಲಿ ಏನಾಗುತ್ತೆ ಆವಾಗ ಭಾವನೆ? ಒಳ್ಳೆ ವಿದ್ಯಾರ್ಥಿಗಳು ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಇನ್ನೂ ಚೆನ್ನಾಗಿ ವಿಷಯ ಹೇಳೋಣ ಅಂತ ಅವ್ರಿಗನ್ಸುತ್ತೆ. ಮುಂದೆ ಇರೋ 4-5 ಜನ ನಿಂತ್ಕೊಳ್ಳೋದು, ಹಿಂದೆ ಇರೋರು ಎದ್ದೇಳೋಣವೋ ಬೇಡವೋ, ಏರೋ ಬಂದಿದ್ದಾನೆ ಹೋಗಲಿ ಇರುತ್ತಲ್ವಾ? ಎಸ್, ಶಿಷ್ಟಾಚಾರ. ಸಣ್ಣ ಸಣ್ಣ ವಿಷಯಗಳು ಅದನ್ನು ಫಾಲೋ ಮಾಡಿದ್ರೆ ನಮ್ಮ ವ್ಯಕ್ತಿತ್ವ ಏನಾಗುತ್ತೆ? ಹೆಚ್ಚಾಗುತ್ತೆ. ನೆಕ್ಸ್ಟ್ ಪಾಯಿಂಟ್, ಪ್ರಾಕ್ಟೀಸ್ ಸ್ಮೈಲಿಂಗ್, ಮೈಂಟೈನಿಂಗ್ ಐ ಕಾಂಟ್ಯಾಕ್ಟ್. ಆಗಲೇ ಹೇಳಿದೆ ಹೇಗೆ ನಗಬೇಕು ಅಂತ. ನಗೋದ್ರಲ್ಲೂ ಹಲವಾರು ವಿಧಗಳಿದೆ. ಗಹಗಹಿಸಿ ನಗೋದು. ಸಿನಿಮಾಗಳಲ್ಲಿ ವಿಲನ್ಗಳು ನಗ್ತಾರಲ್ಲ, ಹೇಗಿರುತ್ತೆ? ಅವ್ರ ನಗುನಲ್ಲೇ ಕ್ರುಯಲ್ಟಿ ಇರುತ್ತೆ. ಆಮೇಲೆ ಒಬ್ಬರನ್ನು ಅಪಹಾಸ್ಯ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ನಗೋದು. ಏನು ಅಪಹಾಸ್ಯ ಅಂದರೆ ಡೈಲಾಗ್ ಹೊಡೆಯೋದು ಅವನ ಮೇಲೆ, ಯಾರೋ ಅಮಾಯಕನ ಮೇಲೆ, ಎಲ್ಲರೂ ಕೇಕೆ ಹಾಕ್ಕೊಂಡು ನಗೋದು. ಏನು ಅನಿಸ್ಬೇಕು ಅವನಿಗೆ ಆವಾಗ? ಅವನಿಗೆ ಅಥವಾ ಅವಳಿಗೆ ಅವಮಾನ ಮಾಡ್ದಂತಾಗುತ್ತೆ. ಹಾಗಲ್ಲ, ನಗೋವಾಗಲೂ ಮುಗುಳ್ ನಗೆ ಇರಲಿ ನಿಮ್ಮ ಮುಖದ ಮೇಲೆ. ಸ್ಮೈಲಿಂಗ್ ಫೇಸ್ ಗೊತ್ತಾಗುತ್ತಲ್ಲ, ನೋಡಿದ ತಕ್ಷಣ ಅರಳೆಣ್ಣೆ ಕುಡ್ದ ಹಾಗೆ ಇಡೀ ಪ್ರಪಂಚನೇ ತನ್ನ ತಲೆ ಮೇಲೆ ಇಟ್ಕೊಂಡಂತೆ, ನಾನಿಲ್ಲದೆ ಬೇರೆ ಇಲ್ಲ, ಎಲ್ಲರೂ ನನಗೆ ಗೌರವ ಕೊಡಬೇಕು, ನಾನು ಯಾರಿಗೂ ಗೌರವ ಕೊಡಲ್ಲ, ನನಗೆಲ್ಲ ಗೊತ್ತಿದೆ, ಎಲ್ಲರೂ ಅಯೋಗ್ಯರು ಅಂತ ತಿಳ್ಕೊಂಡು ಮುಖ ಗಂಟು ಇಟ್ಕೊಂಡು ಇಟ್ಕೋಬೇಕಾ? ಇಲ್ಲ, ಸೈಲೆಂಟಾಗಿ ಸ್ಮೈಲಿ ಫೇಸ್ ಇಟ್ಕೊಂಡಿರ್ಬೇಕು ನಿಮ್ಮಲ್ಲಿ. ನೀವು ಹೇಳ್ತೀರಾ ಸರ್ ಸ್ಮೈಲಿ ಫೇಸ್ ಅಂತ, ನಮ್ಮ ಮನಸ್ಸಲ್ಲಿ ನಮ್ಮ ಮನೇಲಿ ಎಷ್ಟೋ ಪ್ರಾಬ್ಲಮ್ಸ್ ಇರುತ್ತೆ, ಏನೋ ಸಮಸ್ಯೆ, ಯಾರೋ ಬಾ ಅಂತ ಹೇಳಿ ಬಂದಿರಲ್ಲ, ಇನ್ನೂ ಏನೋ ನಮ್ಮ ಪ್ರಾಬ್ಲಮ್ ನಮ್ದಾದರೆ ನೀವೊಂದು ಹೇಳ್ತಾ ಇದ್ದೀರಾ ಅಂದ್ಕೊಳ್ತೀರಾ ಅಲ್ವಾ? ಇಲ್ಲ, ಯಾರ ಜೊತೆ ಆದರೂ ಫಸ್ಟ್ ಬಂದ ಕೂಡಲೇ, ಇನ್ನೊಬ್ರನ್ನ ನೋಡಿದ ಕೂಡಲೇ, ಅವ್ರನ್ನ ಭೇಟಿ ಆದ ಕೂಡಲೇ ನಿಮ್ಮ ಮುಖದಲ್ಲಿ ಮಂದಹಾಸ ಇರಲಿ. ಏನು ಮಂದಹಾಸ ಅಂದರೆ? ಎಸ್, ನೋಡಿದ ತಕ್ಷಣ ಪರವಾಗಿಲ್ಲ, ಚೆನ್ನಾಗಿದ್ದಾರೆ, ನೋಡ್ಬೋದು, ಮಾತಾಡ್ಬೋದು. ನೀವು ಮಾತಾಡಿಲ್ಲ ಅಂದರೂ ಫೇಸಲ್ಲಿ ಸ್ಮೈಲಿಂಗ್ ಇರಲಿ ನಿಮ್ಮಲ್ಲಿ. ಐ ಕಾಂಟ್ಯಾಕ್ಟ್ ಅಂದರೆ ಏನು? ವ್ಯಕ್ತಿತ್ವ ವಿಕಸನದಲ್ಲಿ ಆಕರ್ಷಕ ವ್ಯಕ್ತಿತ್ವ ಇರಬೇಕಂದ್ರೆ ಐ ಕಾಂಟ್ಯಾಕ್ಟ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಏನು ಹಾಗಾದರೆ ಐ ಕಾಂಟ್ಯಾಕ್ಟ್ ಅಂದರೆ? ನೋಡ್ತಕ್ಕಂಥದ್ದು. ಈಗ ಸಪೋಸ್ ಸರ್ ಇದ್ದಾರೆ, ಮಾತಾಡೋಕ್ಕೆ ಬಂದಿದ್ದೀರಾ, ಅವ್ರು ನಿಮ್ಮ ಹತ್ರ ಮಾತಾಡೋವಾಗ ತಲೆ ಬಗ್ಗಿಸ್ಕೊಂಡು ಅವ್ರ ಜೊತೆ ಮಾತಾಡೋದಾ, ಇಲ್ಲ ಯಾವ ಕಡೆನೂ ನೋಡ್ಕೊಂಡು ಮಾತಾಡೋದಾ, ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡೋದಾ? ಫೇಸ್ ಟು ಫೇಸ್ ಮಾತಾಡಬೇಕು. ಈಗ ಗಂಡು ಮಕ್ಕಳು ಹೆಣ್ಮಕ್ಳು ಪರವಾಗಿಲ್ಲ, ಒಬ್ಬ ಬ್ಯೂಟಿಫುಲ್ ಹೆಣ್ಮಗು ಬಂದಿದ್ದಾಳೆ, ಯುವತಿ ಬಂದಿದ್ದಾಳೆ, ಏನೋ ಮಾತಾಡಬೇಕಿರುತ್ತೆ, ಒಬ್ಬ ಹುಡುಗ ಬರ್ತಾನೆ. ನೋಡೋವಾಗ ಅವನ ದೃಷ್ಟಿ ಎಲ್ಲಿರುತ್ತೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ಡಿಪೆಂಡ್ ಆಗಿಬಿಡತ್ತೆ. ಫೇಸ್ ಟು ಫೇಸ್ ನೋಡ್ತಾ ಇದ್ದಾನಾ, ಅಥವಾ ಬೇರೆ ಕಡೆ ಅವನ ಕಣ್ಣು ಚಲನೆ ಆಗ್ತಾ ಇದೆಯಾ, ಆ ಕಣ್ಣಿನ ದೃಷ್ಟಿ ಹೇಗಿದೆ, ಅವನು ಏನು ಯೋಚನೆ ಮಾಡ್ತಾ ಇದ್ದಾನೆ ಮನಸ್ಸಲ್ಲಿ, ಪರ್ಫೆಕ್ಟಾಗಿ ಗೊತ್ತಾಗ್ಬಿಡತ್ತೆ. ಸೊ ಯಾರೇ ಆಗಿರಲಿ, ಹೈಯರ್ ಅಫಿಷಿಯಲ್ ಆಗಿರಲಿ, ಸೇಮ್ ಒಂದೇ ಲೆವೆಲಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿರಲಿ, ವಿದ್ಯಾರ್ಥಿಗಳಾಗಿರಲಿ, ಪರಸ್ಪರ ಮಾತಾಡೋವಾಗ ಫೇಸ್ ಟು ಫೇಸ್ ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಕಾನ್ಫಿಡೆನ್ಸ್ ಇರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಈಗ 3rd ಡಿಗ್ರಿ 3ನೇ ವರ್ಷದ ಪದವಿ ಮುಗೀತು, 3rd ಇಯರ್ ಡಿಗ್ರಿ, ಜಾಬ್ಗೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ. ಪ್ರೈವೇಟ್ ಫರ್ಮಲ್ಲಿ ನಿಮ್ಮನ್ನು ವೈವಾ ಮಾಡ್ತಾರೆ, ಪರೀಕ್ಷೆ ಮಾಡೋದಕ್ಕೋಸ್ಕರ ನಿಮ್ಮನ್ನು ಕರೀತಾರೆ, 4-5 ಜನ ಎಕ್ಸ್ಪರ್ಟ್ಸ್ ಕೂತಿರ್ತಾರೆ. ನೀವು ಹೇಗೆ ನಡ್ಕೊಂಡು ಬರ್ತೀರಾ? ಹೆದರ್ಕೊಂಡು ಬರ್ತೀರಾ? ಏನೋ ಮನಸ್ಸಲ್ಲಿ ಅಳುಕು, ಏನು ಕೇಳಿಬಿಡ್ತಾರೋ, ನನಗೇನು ಬರೋದಿಲ್ಲ, ಆ ಥರ ಅಲ್ಲ. ಕಾನ್ಫಿಡೆಂಟಾಗಿ ಬರಬೇಕು. ಒಳಗಡೆ ಕೂತ್ಕೊಂಡ ತಕ್ಷಣ ಐ ಟು ಐ ಕಾಂಟ್ಯಾಕ್ಟ್ ಇರಬೇಕು. ಆಮೇಲೆ ಮುಂದೆ ಕೂತ್ಕೊಂಡಿದ್ದ ತಕ್ಷಣ ಯಾವ ಥರ ಇರಬೇಕು? ಮೈ ಎಲ್ಲ ಮಡಿಸ್ಕೊಂಡು ಏನೋ ವಿಧೇಯತೆ ತೋರಿಸ್ಕೊಂಡಿರ್ಬೇಕಾ, ರಿಲ್ಯಾಕ್ಸ್ ಆಗಿರ್ಬೇಕಾ? ಇದು ಸುಲಭನಾ ಕಷ್ಟನಾ? ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸಪೋಸ್ ನಾನು ಇಷ್ಟು ಜನ, ಈಗ 200 ಜನ ಇದ್ದೀರಾ ಅಂದ್ಕೊಳ್ಳಿ, ಯಾರನ್ನೋ ಒಬ್ಬರನ್ನ ಕರೆದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ನಿನ್ನ ಪರಿಚಯ ಮಾಡ್ಕೊಂಡ್ರೆ ಖಂಡಿತ ಹೇಳೋಕ್ಕಾಗಲ್ಲ. ಯಾಕೆ ಹೇಳಿ? ಎಕ್ಸ್ಪೆಕ್ಟೇ ಮಾಡಿರಲ್ಲ ನೀವು. ಏನು ಹೇಳಬೇಕು? ನೋಡಿದ ತಕ್ಷಣ ಎಲ್ಲ ಇರ್ತಾರೆ, ದೊಡ್ಡವರೆಲ್ಲ ಸ್ಟಾಪ್ ಆಫ್ ಆಗಿಬಿಡ್ತೀರಾ. ಸೊ ಎಲ್ಲ ಪ್ರಾಕ್ಟೀಸ್ ಮಾಡಿದ್ರೆ
100 1000 ಜನ ಇದ್ದರೂ ಗಂಟೆಗಟ್ಟಲೆ ನೀವು ಮಾತಾಡ್ಬೋದು. ಸೊ ಬಾಡಿ ಲ್ಯಾಂಗ್ವೇಜ್ ಅಂತ ಅದನ್ನು ಕರೀತಾರೆ. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಕೂಡ ಬಹಳ ಮುಖ್ಯ. ಸ್ಟ್ರೈಟಾಗಿ ನಿಂತ್ಕೊಳ್ಳೋದಿರ್ಬೋದು, ಐ ಟು ಐ ಕಾಂಟ್ಯಾಕ್ಟ್ ಇರ್ಬೋದು. ಆಮೇಲೆ ಮಾತಾಡೋ ಟೈಮಲ್ಲಿ ಕೆಲವರು ತಲೆ ಕೆರ್ಕೊಳ್ಳೋದು, ಜೇಬಲ್ಲಿ ಕೈ ಇಟ್ಕೊಳ್ಳೋದು, ಈ ಥರ ಕೈ ಕಟ್ಕೊಳ್ಳೋದು, ಜೇಬುಗಳಲ್ಲಿ ಪಾಕೆಟಲ್ಲಿ ಕೈ ಇಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರಾ ಇಲ್ವಾ? ಎಸ್. ಮಾತಾಡೋವಾಗ ನಿಮ್ಮನ್ನು ನೋಡ್ಕೊಂಡು ಮಾತಾಡಬೇಕಾ, ಇಲ್ಲ ಗೋಡೆಗೆ ನೋಡಿಕೊಂಡು ಅಥವಾ ಎಲ್ಲೋ ನೋಡ್ಕೊಂಡು ಮಾತಾಡಬೇಕಾ? ನಿಮ್ಮನ್ನು ನೋಡಿಕೊಂಡು ನಿಮ್ಮ ಮನಸ್ಸಲ್ಲಿ ಏನಿದೆ ಅರ್ಥ ಮಾಡ್ಕೊಂಡು ಮಾತಾಡಿದ್ರೆ ಕೇಳಿಸ್ಕೊಳ್ತೀರಾ, ಇಲ್ಲ ಅಂದರೆ ಇಲ್ಲ. ಈಗ ನೋಡಿ, ಲಾಸ್ಟ್ ಬೆಂಚ್ ನನಗೆ ಕಾಣ್ತಾ ಇಲ್ಲ, ನಾನು ಇಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತೀನಿ, ಫೋಕಸ್. ಆರಾಮಾಗಿರ್ಬೋದು ಅವ್ರ ಮನಸ್ಸು, ಅವ್ರ ದೇಹ. ಸರ್ ಏನೋ ಹೇಳ್ತಾ ಇದ್ದಾರೆ, ಸರಿಯಾಗಿ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ಲಿಂದ ಎಲ್ಗೋ ಹೋಗ್ತಾ ಇದ್ದಾರೆ ಅಂತ. ಸೊ ವ್ಯಕ್ತಿತ್ವ ಹೆಚ್ಚಾಗಬೇಕಾದ್ರೆ ಐ ಕಾಂಟ್ಯಾಕ್ಟ್ ಇರಬೇಕು, ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು. ದೆನ್ ಭಾಳ ಇಂಪಾರ್ಟೆಂಟ್ 6ನೇ ಅಂಶ, ಪಂಕ್ಚುಯಾಲಿಟಿ ಅಂತ ಹೇಳ್ತಾರೆ. ಸಮಯ ಪಾಲನೆ ಗೊತ್ತಿದೆಯಲ್ಲ, ಟೈಮ್ ಸೆನ್ಸ್ ಅಂತ ಕರೀತಾರೆ. ಇವತ್ತಿನ ಪಾಠ ಆಗಿದೆ, ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್, ಕನ್ನಡ, ಇಂಗ್ಲೀಷ್ ಎಲ್ಲ ಆಗಿದೆ. ಎಲ್ಲ ಸಬ್ಜೆಕ್ಟ್ಸ್ ಬಗ್ಗೆ ಅಪ್ಡೇಟ್ ಆಗಿದ್ದೀರಾ ಸೇಮ್ ಡೇ. ಸ್ಟೂಡೆಂಟ್ಸ್ಗೆ ಸೇಮ್ ಡೇ ನೋಟ್ಸ್ ಮಾಡಿದ್ದೀರಾ, ಎಕ್ಸಾಮ್ಗೂ ರೆಡಿ ಆಗಿದ್ದೀರಾ. ಎಸ್ ಆರ್ ನೋ? ಎಸ್ ಅಂದರೆ ನೀವು ಸಮಯ ಪಾಲನೆ ಮಾಡ್ತಾ ಇದ್ದೀರಾ ಅಂತ. ಎಲ್ಲಾದರೂ ಹೋಗಬೇಕಿರುತ್ತೆ, ನೀವು ಟೈಮ್ ಕೊಟ್ಟಿರ್ತೀರಾ 11 ಗಂಟೆಗೆ ಬರ್ತೀನಿ ಅಂತ. 11 ಗಂಟೆ ಇನ್ನೂ 10 ನಿಮಿಷ ಇದೆ ಅನ್ನೋವಾಗಲೇ ನೀವು ಅಲ್ಲಿ ನಿಮ್ಮ ಪ್ರೆಸೆನ್ಸ್ ಇದ್ದರೆ ನೀವು ಸಮಯನ ಪಾಲಿಸ್ತಾ ಇದ್ದೀರಿ ಅಂತ, ನೀವು ಅವರನ್ನು ಗೌರವಿಸಿದ್ದೀರಿ ಅಂತ. ಕ್ಲಾಸ್ಗೂ ಅಷ್ಟೇ, ಇನ್ ಟೈಮಲ್ಲಿ ಕ್ಲಾಸಿಗೆ ಬರಬೇಕು, ಕ್ಲಾಸ್ ಆದಮೇಲೆ ಮನೆಗೆ ಹೋಗಬೇಕು. ಪ್ರತಿಯೊಂದು ವಿಷಯದಲ್ಲೂ ಟೈಮ್ ಸೆನ್ಸ್ ಕೀಪ್ ಮಾಡಬೇಕಾಗುತ್ತೆ. ನಮ್ಮ ವಿದ್ಯಾರ್ಥಿಗಳು ಡಿಗ್ರಿಯವರು ಓದ್ತಾರ, ಡೇ ಟು ಡೇ ರೆಡಿ ಆಗ್ತಾರಾ, ನೋಟ್ಸ್ ಮಾಡ್ತಾರಾ? ನಿಮ್ಮನ್ನೇ ಕ್ವಶನ್ ಮಾಡ್ಕೊಳ್ಳಿ. ಎಕ್ಸಾಮ್ ಇನ್ನು 15 ದಿನ ಇದೆ ಅನ್ನೋವಾಗ ಸಿಲೆಬಸ್ ತೆಗೆದುಕೊಳ್ತೀರಾ, ನೋಟ್ಸ್ ನೋಡ್ತೀರಾ, ಓದೋಕ್ಕೆ ಕೂತ್ಕೊಳ್ತೀರಾ. 15 ದಿನ, ಇನ್ನೂ ಕೆಲವರು ಇರ್ತಾರೆ 1 ವೀಕ್, ಇನ್ನೂ ಕೆಲವರು ನಾಳೆ ಎಕ್ಸಾಮ್ ಇವತ್ತು ನೈಟ್ ಓದೋದು. ಎಸ್, 1 ಗಂಟೆವರೆಗೂ ಓದೋದು, ಆಮೇಲೆ ತೂಕಡಿಸ್ಬಿಡೋದು ಅಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡು. ತಮಾಷೆ ಅಲ್ಲ, ರಿಯಲ್ ಫ್ಯಾಕ್ಟ್. ಈ ಟೈಮ್ ಕೀಪಿಂಗ್ ಇದೆಯಲ್ಲ, ಪಂಕ್ಚುಯಾಲಿಟಿ, ನಮಗೂ ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿದ್ಯಾರ್ಥಿಗಳಿಗೂ ಅಥವಾ ಯುವಕರಿಗೂ ಇರ್ತಕ್ಕಂಥ ವ್ಯತ್ಯಾಸ. ಇಂಡಿಯನ್ ಟೈಮ್ ಅಂತ ಹೇಳ್ತಾರಲ್ವಾ? ಏನು ಹೇಳಿ ಇಂಡಿಯನ್ ಟೈಮ್ ಅಂತ ಹೇಳಿದ್ರೆ? ಇಂಡಿಯನ್ ಟೈಮ್ ಅಂತ ಹೇಳಿದ್ರೆ, ನಾನು ಇಂಡಿಯಾನ ಅಪಹಾಸ್ಯ ಮಾಡ್ತಾ ಇಲ್ಲ. ಬೀಯಿಂಗ್ ಇಂಡಿಯನ್, ಪ್ರೌಡ್ ಆಫ್ ಇಂಡಿಯನ್. ಏನೇ ಕೆಲಸ ಮಾಡಬೇಕಾದ್ರೂ ನಾವು ಸಮಯನ ಅಷ್ಟು ನಿರ್ದಿಷ್ಟವಾಗಿ ಪಾಲಿಸೋದಿಲ್ಲ. ಈಗ 11:15 ಕಾರ್ಯಕ್ರಮ ಆರಂಭ ಆಗಬೇಕಂದ್ರೆ ಅಟ್ಲೀಸ್ಟ್ 12 ಗಂಟೆಗೆ ಆರಂಭಿಸ್ತೀವಿ. 1 ಗಂಟೆಗೆ ಊಟ ಮಾಡಬೇಕಂದ್ರೆ 2 ಗಂಟೆಗೆ. ಸ್ವಲ್ಪ ತಡ ಆಗೇ ಆಗುತ್ತಲ್ವಾ? ಬೇಡ, ಆ ಥರ ಬೇಡ. ನೀವು ಯುವಕರು ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಕರೆಕ್ಟಾಗಿ ಟೈಮ್ ಟು ಟೈಮ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಮುಗಿಸಿ. ಸಮಯ ಪಾಲನೆ ಬಹಳ ಮುಖ್ಯ. ನಾನಷ್ಟೇ ಅಲ್ಲ, ನಿಮ್ಮ ಎಲ್ಲ ಪ್ರೊಫೆಸರ್ಸು ಹೇಳ್ತಾ ಇರ್ತಾರೆ, ನೀವು ಹೇಗೆ ಓದಬೇಕು, ಏನು ಮಾಡಬೇಕು, ರ್ಯಾಂಕ್ ತೆಗೆದುಕೋಬೇಕು, ಜಾಬ್ಗೆ ಹೋಗಬೇಕು. ನಿಮ್ಮ ಲೆಕ್ಚರರ್ಸ್ನ ಅಬ್ಸರ್ವ್ ಮಾಡಿ. ಕಾಂಪಿಟೇಟಿವ್ ಎಕ್ಸಾಮ್ಸಿಂದ ಬಂದಿರೋರು ಸುಮಾರು ಜನ, ಎಲ್ಲರೂ ಆಲ್ಮೋಸ್ಟ್ ಆಲ್ ಕ್ವಾಲಿಫೈಡ್, ಒಳ್ಳೆ ಸ್ಕೇಲ್, ಫಸ್ಟ್ ಕ್ಲಾಸ್ ಲೈಫ್. ಅವ್ರನ್ನ ಮೀರಿಸ್ಬೋದು ನೀವೆಲ್ಲ. ಯಾವಾಗ? ಸಮಯ ಪಾಲನೆ ಮಾಡಿದಾಗ, ಅಲರ್ಟ್ ಆಗಿದ್ದಾಗ, ಸೋಮಾರಿತನನ ಬಿಟ್ಟಾಗ. ನೆಕ್ಸ್ಟ್, ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಬಿ ಎ ಗುಡ್ ಲಿಸನರ್. ಉತ್ತಮ ಕೇಳುಗರಾಗಿರ್ಬೇಕು. ಕೇಳಿಸ್ತಾ ಇದೆಯಲ್ಲ ಹಿಂದೆ ಇರೋರಿಗೆ? ನಾನೇನು ಹೇಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕೇಳಿಸ್ಕೊಳ್ತಾ ಇದ್ದೀರಾ? ಯಾರು ಚೆನ್ನಾಗಿ ಕೇಳಿಸ್ಕೊಳ್ತಾರೋ ಅವರೇ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ತಾರೆ, ಇನ್ನೊಬ್ಬರನ್ನು ಪ್ರಭಾವಿಸ್ತಾರೆ. ಫಸ್ಟ್ ಆಫ್ ಆಲ್ ಕೇಳೋ ಕಲೆ ನಮ್ಮಲ್ಲಿ ಇರಬೇಕು, ಕೇಳಿಸ್ಕೊಳ್ಳೋದು. ಕೂತ್ಕೊಂಡು ಕೇಳ್ತಾ ಇರ್ತೀರಾ, 10 ನಿಮಿಷ ಆದಮೇಲೆ ಮನಸ್ಸೇನೋ ಎಲ್ಗೋ ಕರ್ಕೊಂಡು ಹೋಗುತ್ತೆ, ದೇಹ ಮಾತ್ರ ಇಲ್ಲೇ ಇರುತ್ತೆ. ಮನಸ್ಸು ಏನೇನೋ ಕ್ಯಾಲ್ಕುಲೇಷನ್ ಮಾಡ್ತಾ ಇರುತ್ತೆ. ಸೂಪರ್ ಕಂಪ್ಯೂಟರ್ ಅಲ್ವಾ ನಮ್ಮ ಬ್ರೈನ್, ಎಲ್ಲೆಲ್ಲೋ ಹೋಗ್ಬಿಟ್ಟು ಬಂದ್ಬಿಡತ್ತೆ. ಅದೆಲ್ಲ ಯಾವುದೇ ವಿಷಯ ಇರ್ಬೋದು, ಪ್ರಾಂಪ್ಟಾಗಿ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಏನು ಹೇಳ್ತಾ ಇದ್ದಾರೆ. ಗುಡ್ ಲಿಸ್ನರ್. ಕೆಲವ್ರು ಆಕ್ಟ್ ಮಾಡ್ತಾ ಇರ್ಬೋದು, ಸರ್ ಏನೋ ಹೇಳ್ತಾ ಇದ್ದಾರೆ, ಅವ್ರು ನೋಡಿದ್ರೆ ಏನಾದರೂ ಅನ್ಕೋಬೋದು, ನಾನು ಕೇಳೋ ಹಾಗೆ ಆಕ್ಟ್ ಮಾಡೋಣ. ಆಕ್ಟಿಂಗ್ ಮಾಡೋದು ಬೇರೆ, ನಿಜವಾಗಿ ಕೇಳಿಸ್ಕೊಳ್ಳೋದು ಬೇರೆ. ಸೊ ಸರಿಯಾಗಿ ಕೇಳಿಸ್ಕೊಳ್ಳೋನು ಪ್ರತಿಯೊಂದು ಅಂಶನೂ ಗಮನಿಸ್ತಾನೆ. ಭಾಷೆ ಯಾವ ಥರ ಇದೆ, ಉಚ್ಚಾರ ಯಾವ ಥರ ಇದೆ, ಅವ್ರು ಹೇಳ್ತಾ ಇರೋದು ರೆಡಿಯಾಗಿ ಬಂದಿರತಕ್ಕಂಥ ವಿಷಯಗಳು ರಿಲೇಟೆಡಾ ಇಲ್ವಾ, ನಿಮ್ಗೆ ಅನುಕೂಲ ಆಗುತ್ತಾ ಇಲ್ವಾ, ಪ್ರತಿಯೊಂದನ್ನು ಕೇಳಿಸ್ಕೊಳ್ಳೋನು ಯೋಚನೆ ಮಾಡ್ತಾನೆ. ಸುಮ್ಮನೆ ಕೂತ್ಕೊಂಡಿರೋರು, ಅಯ್ಯೋ ಸರ್ 50 ಮಿನಿಟ್ಸ್ ಅಂದರು, ಟೈಮ್ ಯಾವಾಗ ಮುಗಿಯುತ್ತೋ ಆ ಥರ. ಐ ಆಮ್ ನಾಟ್ ಟೀಸಿಂಗ್ ಎನಿಬಡಿ, ರಿಯಲ್ ಥಿಂಗ್ ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ನಮ್ಮ ವ್ಯಕ್ತಿತ್ವ ಹೆಚ್ಚಾಗಬೇಕಾದ್ರೆ ಯಾರಾದರೂ ಹೇಳೋ ಟೈಮಲ್ಲಿ ಸರಿಯಾಗಿ ಕೇಳಿಸ್ಕೊಳ್ಳೋ ಗುಣ ನಮ್ಮಲ್ಲಿ ಇರಬೇಕಾ ಬೇಡವಾ?
ಪಾಠನೂ ಅಷ್ಟೇ. ಕ್ಲಾಸ್ ಎಂಟ್ರಾದ ಕೂಡಲೇ ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು, ಮನಸ್ಸಿಗೆ ಹೇಳ್ಬೇಕು ನೀವು, ಈ ಕ್ಲಾಸನ್ನು ನಾನು ಕರೆಕ್ಟಾಗಿ ಕೇಳಿಸ್ಕೊಳ್ತೀನಿ, ಇನ್ನೊಂದು ಸರಿ ಓದೋ ಅಗತ್ಯ ಇಲ್ಲ, ಪ್ರಶ್ನೆ ಕೊಟ್ಟರೆ ನಾನು ಎಕ್ಸಾಮಲ್ಲಿ ಹಾಗೆ ಬರಿತೀನಿ ಅನ್ನೋ ಮನಸ್ಸನ್ನು ಇಟ್ಕೊಂಡು ಕ್ಲಾಸಲ್ಲಿ ಕೂತ್ಕೋಬೇಕು. ಕ್ಲಾಸಲ್ಲಿ ಬಂದ ಕೂಡಲೇ ಫಸ್ಟೇ ಡಿಸೈಡ್ ಮಾಡಿರ್ತೀರ ಲೆಕ್ಚರರ್ ಯಾರು, ಸಬ್ಜೆಕ್ಟ್ ಯಾವುದು, ಸ್ಟೈಲ್ ಆಫ್ ಟೀಚಿಂಗ್ ಹೇಗಿದೆ, ಅವ್ರು ಹೇಗಿದ್ದಾರೆ, ಕೇಳಬೇಕಾ ಬೇಡವಾ. ಪೂರ್ವಾಗ್ರಹ ಪೀಡಿತರಾಗಬೇಡಿ. ಪ್ರತಿಯೊಬ್ಬರಲ್ಲೂ ಒಳ್ಳೆ ಕ್ವಾಲಿಟೀಸ್ ಇರುತ್ತೆ ಎಲ್ಲ ಲೆಕ್ಚರರ್ಸಲ್ಲಿ. ಬೇರೆ ಥರ ಸ್ಟೈಲ್ ಇರ್ಬೋದು ಅಷ್ಟೇ ಟೀಚಿಂಗ್. ಅವರಿಂದ ನಿಮ್ಗೇನು ಅರ್ಥ ಆಗುತ್ತೆ ಗ್ರಾಸ್ ಮಾಡ್ಕೋಬೇಕು. ಒಳ್ಳೆ ಕೇಳುಗರಾಗಬೇಕು ಮೊದಲು, ಆಮೇಲೆ ನಿಮ್ಮನ್ನು ಬೇರೆಯವ್ರು ಕೇಳ್ತಾರೆ. ಸೊ ಪ್ರತಿಯೊಂದು ವಿಷಯನೂ ಸ್ಪಷ್ಟವಾಗಿ ಕೇಳಿಸ್ಕೊಳ್ಬೇಕು ಅಂತ ಡಿಸೈಡ್ ಮಾಡಬೇಕಾಗಿರೋರು ನೀವಾ ಅಥವಾ ಬೇರೆಯವರ? ಬೇರೆಯವ್ರು ಹೇಳ್ಬೇಕಾ, ಏಯ್ ಕೇಳಿಸ್ಕೊ ಸರ್ ಏನೋ ಹೇಳ್ತಾ ಇದ್ದಾರೆ, ಇಲ್ಲ ಸರ್ ಹೇಳ್ಬೇಕಾ, ಸೈಲೆನ್ಸ್ ಲಿಸನ್ ಟು ಮೀ, ನಾನೇನು ಹೇಳ್ತಾ ಇದ್ದೀನಿ ಕೇಳಿಸ್ಕೊ, ಇಲ್ಲ ಕ್ವಶನ್ ಕೇಳ್ತೀನಿ, ಅದೆಲ್ಲ ಇಂಪಾರ್ಟೆಂಟ್. ನಾವೇ ಮನಸ್ಸಿಂದ ಪ್ರತಿಯೊಂದು ವಿಷಯನೂ ಕೇಳಿಸ್ಕೊಳ್ತೀವಿ ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಗುಡ್ ಲಿಸ್ನರ್ ಆಗಬೇಕು. ನೆಕ್ಸ್ಟ್, ಪ್ರಾಕ್ಟೀಸ್ ಗುಡ್ ಹೈಜೀನ್ ಆ್ಯಂಡ್ ಆಲ್ಸೋ ಗ್ರೂಮಿಂಗ್. ಬಹಳ ಇಂಪಾರ್ಟೆಂಟ್ ವಿಷಯ. 8ನೇ ಅಂಶ, ಕೊನೆ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ಹೇಗಿರಬೇಕು ನೀವು ಅಂತ. ಫಸ್ಟ್ ಆಫ್ ಆಲ್, ನಿಮ್ಮನ್ನು ನೋಡಿದ ತಕ್ಷಣ, ನಿಮ್ಮ ಜೊತೆ ವ್ಯವಹಾರ ಮಾಡಿದ ತಕ್ಷಣ ಪರವಾಗಿಲ್ಲ, ಈ ವ್ಯಕ್ತಿ ಹತ್ರ ನಾವು ಇರಬಹುದು, ಕ್ಲೀನ್ಲಿನೆಸ್ ಮೇಂಟೈನ್ ಮಾಡಿದ್ದಾನೆ, ಹಾಗಂದರೆ ಕಾಸ್ಟ್ಲಿ ಡ್ರೆಸ್ ಆಗಬೇಕಾ, ದಿನ ಡೇ ಬೈ ಡೇ ಹೊಸ ಡ್ರೆಸ್ಸಸ್ ಚೇಂಜ್ ಮಾಡಬೇಕಾ, ಒಳ್ಳೆ ಪರ್ಫ್ಯೂಮ್ ಹಾಕ್ಕೋಬೇಕಾ? ನೆವರ್. ಇರೋದ್ರಲ್ಲೇ ಕ್ಲೀನಾಗಿರ್ಬೇಕು. ಕ್ಲೀನ್ಲಿನೆಸ್. ಡೈಲಿ ಸ್ನಾನ ಮಾಡಲಿಲ್ಲ ಅಂದರೂ ಕ್ಲೀನಾಗಿ ಮುಖ ತೊಳೆದಿರಬೇಕು, ಬಟ್ಟೆ ಕೊಳೆ ಆಗಿರೋದನ್ನು ಒಕ್ಕೊಂಡಾದರೂ ಹಾಕ್ಕೊಂಡು ಬಂದಿರಬೇಕು. ಆಮೇಲೆ ಬೆವರಿನ ವಾಸನೆ ನಿಮಗೆ ಗೊತ್ತಿರಲ್ಲ. ನಾನು ಯಾರನ್ನೂ ಅವಹೇಳನ ಮಾಡ್ತಾ ಇಲ್ಲ. ವ್ಯಕ್ತಿ ಅಂದಮೇಲೆ ಬೆವರು ಬಂದೇ ಬರುತ್ತೆ. ನಮಗದು ಗೊತ್ತಾಗದೇ ಇರ್ಬೋದು, ನಮ್ಮ ಅಕ್ಕಪಕ್ಕದಲ್ಲಿರೋರ ಹತ್ರ ಬಂದ ಕೂಡಲೇ ಗೊತ್ತಾಗುತ್ತೆ. ಸ್ಮೆಲ್, ಬ್ಯಾಡ್ ಸ್ಮೆಲ್ ಆರ್ ಗುಡ್ ಸ್ಮೆಲ್. ಸ್ವಲ್ಪ ಕ್ಲಿಯರಾಗಿ ಇಟ್ಕೋಬೇಕು. ಪರವಾಗಿಲ್ಲ, ಅವನ ಹತ್ರ ಬಂದರೂ ಮಾತಾಡೋಣ ಅಂತ ಇರಬೇಕು. ಅರ್ಥ ಆಗಿದೆಯಲ್ಲ? ನಾವು ಹೈಜೀನ್ ಆಗಿರಬೇಕು. ನಮ್ಮ ಪ್ರಾಕ್ಟೀಸಸ್ ಅದನ್ನು ನೋಡಿದ್ರೆ ಪರವಾಗಿಲ್ಲ, ಇವ್ರ ಜೊತೆ ನಾವು ಇರಬಹುದು, ಒಳ್ಳೆ ವ್ಯಕ್ತಿ, ಏನು ತೊಂದರೆ ಇಲ್ಲ, ಅವನ ಹತ್ರ ಇದ್ದರೆ ಏನು ಆಗೋದಿಲ್ಲ, ಇಟ್ಸ್ ಓಕೆ ಅನ್ನೋ ಥರ ಇರಬೇಕು. ಇದಕ್ಕೆ ಕಾಸ್ಟ್ಲಿ ಡ್ರೆಸ್ ಹಾಕಬೇಕಂತಿಲ್ಲ, ಒಳ್ಳೆ ಮೇಕ್ ಓವರ್ ಮಾಡ್ಕೊಳ್ಬೇಕಂತೇನಿಲ್ಲ. ಇರೋದ್ರಲ್ಲೇ ಕ್ಲೀನ್ಲಿನೆಸ್ ಇರಬೇಕಲ್ವಾ? ಖಂಡಿತ. ನಿಮ್ಗೆ ಗೊತ್ತಿರ್ಬೋದು ಇದೆಲ್ಲ ಯಾರು ಹೇಳ್ತಾರೆ ಅಂತ. ನಿಮ್ಗೆ ಯಾರು ಹೇಳದೇ ಇದ್ರು ನೀವು ಇಂಡಿವಿಜುವಲ್ಲಾಗಿ ನೀವೇನೆ ನಾನು ಪರ್ಫೆಕ್ಟ್ ಆಗಿದ್ದೀನಿ. ಬಸ್ಸಲ್ಲಿ ಹೋಗ್ತೀರಾ, ನೀವು ಪಬ್ಲಿಕ್ ಜೊತೆ ಇರ್ತೀರಾ, ಕ್ಲಾಸಲ್ಲಿ ಕೂತ್ಕೊಂಡಿರ್ತೀರಾ. ಸೊ ಯಾವ ಥರ ಇರಬೇಕಂತ ನಿಮ್ಮ ಮನಸ್ಸಿಗೆ ಬರಬೇಕಾಗುತ್ತೆ. ಇಷ್ಟೆಲ್ಲ ಅಂಶಗಳನ್ನು ನೀವು ಇಟ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಪರಿಪೂರ್ಣ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು 5 ಮಿನಿಟ್ಸ್ ಮಾತಾಡ್ಬೋದಾ? ಇಲ್ಲಿ ಮಾತಾಡೋವಾಗಲೂ ಅಷ್ಟೇ, ಮಾತಾಡೋದು ಒಂದು ಕಲೆ ಅಲ್ವಾ? ಕೇಳಿಸ್ಕೊಳ್ಳೋ ಮನಸ್ಸಿರಬೇಕು, ಟಾಪಿಕ್ ಇರಬೇಕು, ಅದರಿಂದ ಪ್ರಯೋಜನ ಆಗಬೇಕು. ಆ ದೃಷ್ಟಿನಲ್ಲೇ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವೆಲ್ಲ ಸಮಾಜ ಜೀವಿಗಳಲ್ವಾ? ವಿ ಆರ್ ಆಲ್ ಸೋಷಿಯಲ್ ಅನಿಮಲ್ಸ್. ಏನು ಹಾಗಂದ್ರೆ ನಾವೆಲ್ಲ ಸಮಾಜದಲ್ಲಿ ಬದುಕ್ತೀವಿ. ದಟ್ ಮೀನ್ಸ್ ಬೇರೆಯವ್ರ ಜೊತೆ ಬೆರಿತೀರೋ ಇಲ್ವಾ? ನಾವು ಬೆರಿತೀವಿ. ಮನುಷ್ಯ ಆದಮೇಲೆ ಬೇರೆಯವ್ರ ಜೊತೆ ಬೆರೀಲೇಬೇಕಾಗುತ್ತಲ್ಲ. ಯಾರೋ ಅನ್ನೋನ್ ಪರ್ಸನ್ ಬಂದ ತಕ್ಷಣ ಅವನನ್ನು ಅವನ ಪಾಡಿಗೆ ಬಿಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರಬೇಕಾ ಅಥವಾ ಮಾತಾಡೋಕ್ಕೆ ಟ್ರೈ ಮಾಡಬೇಕಾ? ಸುಮ್ಮನೆ ಮಾತಲ್ಲ, ಅಟ್ಲೀಸ್ಟ್ ಮಾತಾಡಿದಾಗ ಮಾತಾಡೋದು, ನಿಂತ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅಂದರೆ ಬೇರೆಯವ್ರ ಜೊತೆ ಬೆರೀತಕ್ಕಂಥ ಗುಣ ಇರಬೇಕು. ಎಲ್ಲರೂ ಹಾಗಿರಲ್ಲ. ಕೆಲವ್ರು ಇರ್ತಾರೆ ಇಂಟ್ರಾವರ್ಟ್ಸ್, ನಾನಾಯಿತು ನನ್ನ ಪಾಡಾಯಿತು, ಯಾರ ಜೊತೆನೂ ಮಾತಾಡಲ್ಲ, ಸಪ್ರೇಟ್ ಇರ್ತಾರೆ. ಹಾಗಿರಬಾರ್ದು. ಎಲ್ಲರ ಜೊತೆ ಮಿಂಗಲ್ ಆಗೋಕ್ಕೆ ಟ್ರೈ ಮಾಡಬೇಕು. ಕೀಳರಿಮೆನ ಬಿಟ್ಬಿಡ್ಬೇಕಾಗುತ್ತೆ. ನೆಕ್ಸ್ಟ್, ಟ್ರೀಟ್ ದ ಪೀಪಲ್ ವಿತ್ ರೆಸ್ಪೆಕ್ಟ್. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡಿ. ಅವನು ಹೇಗೆ ಇರ್ಬೋದು, ಅವನ ಕ್ವಾಲಿಟಿ ಹೇಗೆ ಇರ್ಬೋದು, ವಿದ್ಯಾವಂತ ಇರ್ಬೋದು, ಅವಿದ್ಯಾವಂತ ಇರ್ಬೋದು, ರೈತ ಇರ್ಬೋದು, ಉದ್ಯಮಿ ಇರ್ಬೋದು, ರಾಜಕೀಯ ನಾಯಕ ಆಗಿರ್ಬೋದು, ಒಬ್ಬ ಟೀಚರ್, ಪ್ರೈಮರಿ ಸ್ಕೂಲ್ ಟೀಚರ್ ಇರ್ಬೋದು. ಪ್ರತಿಯೊಬ್ಬರಿಗೂ ರೆಸ್ಪೆಕ್ಟ್ ಕೊಡೋದನ್ನು ಕಲ್ತ್ಕೋಬೇಕಾಗುತ್ತೆ. ಆಮೇಲೆ ಭಾಳ ಇಂಪಾರ್ಟೆಂಟ್ ವಿಷಯ, ನಮ್ಮ ವ್ಯಕ್ತಿತ್ವ ಹೆಚ್ಚೋದ್ರಲ್ಲಿ ಇಂಡೈರೆಕ್ಟ್ ಆಗಿ ಓದೋದು ಹೆಚ್ಚಾಗಿ ಯಾರು ಓದ್ತಾರೋ ಅವ್ರು ಹೆಚ್ಚಿನ ಜ್ಞಾನ ಸಂಪಾದನೆ ಮಾಡಿರ್ತಾರೆ. ಆ ಜ್ಞಾನಕ್ಕೆ ಮರ್ಯಾದೆ ಎಲ್ಲ ಕಡೆ ಸಿಕ್ಕೇ ಸಿಗುತ್ತೆ. ಗುಡ್ ಲೀಡರ್ಸ್ ಆರ್ ಗುಡ್ ರೀಡರ್ಸ್ ಅಂತ ಕರೀತಾರೆ. ಚೆನ್ನಾಗಿ ಓದ್ದವರು ಒಳ್ಳೆ ನಾಯಕರಾಗ್ತಾರೆ. ಒಳ್ಳೆ ನಾಯಕನಾಗಿರೋನು ಚೆನ್ನಾಗಿ ಸಂಪಾದನೆನೂ ಮಾಡಿರ್ತಾನೆ, ಚೆನ್ನಾಗಿ ದುಡ್ಡು ಮಾಡ್ತಾನೆ. ಸೊ ಓದ್ತಾ ಇದ್ದೀರಾ ನೀವೀಗ ಟೆಕ್ಸ್ಟ್ ಬುಕ್ಸನ್ನು. ಟೆಕ್ಸ್ಟ್ ಬುಕ್ ಯಾರು ಓದ್ತಾರೆ? ಸರ್ ನೀವೇ ಹೇಳಿದ್ರಲ್ಲ ಮೊಬೈಲಲ್ಲಿ ಇದೆ, AI ಇದೆ ಅಂತ.
ಅದ್ರ ಜೊತೆಗೆ ಬೇರೆ ಬೇರೆ ಸಾಹಿತ್ಯ ಓದಬೇಕು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನು ತಿಳ್ಕೋಬೇಕು, ದಿನನಿತ್ಯ ಓದ್ತಾನೆ ಇರಬೇಕಾಗುತ್ತೆ ಹೊಸ ಹೊಸ ಪುಸ್ತಕಗಳನ್ನು. ಅದೆಲ್ಲಕ್ಕಿಂತ ಮುಖ್ಯವಾಗಿ ದಿನಪತ್ರಿಕೆಗಳನ್ನು ಓದಲೇಬೇಕಾಗುತ್ತಲ್ವಾ. ಅಟ್ಲೀಸ್ಟ್ 1 ನ್ಯೂಸ್ ಪೇಪರ್ ಓದ್ತಾ ಇದ್ದೀರಲ್ವಾ? ಈ ಕಾಲೇಜಲ್ಲೂ ಕೂಡ ಅರೇಂಜ್ ಮಾಡಿರ್ತಾರೆ ಲೈಬ್ರರಿನಲ್ಲಿ. ಲೈಬ್ರರಿಯನ್ ಸರ್ ಆಗಲೇ ಬಂದಿದ್ದರು. ನಿಮಗೋಸ್ಕರ ದಿನಪತ್ರಿಕೆಗಳು ಬರುತ್ತೆ. ಆ ದಿನಪತ್ರಿಕೆಗಳಲ್ಲಿ ಏನು ವಿಷಯ ಇದೆ ಎಲ್ಲ ತಿಳ್ಕೊಂಡು ಅಲರ್ಟ್ ಆಗಿರ್ಬೇಕು. ನಿಮ್ಮ ಲೆಕ್ಚರರ್ ಏನಾದರೂ ಒಂದು ಎಕ್ಸಾಂಪಲ್ ಹೇಳಿದ್ರೆ 10ರಷ್ಟು ತಿಳ್ಕೊಂಡಿರ್ಬೇಕು. ನೀವು ತಿಳ್ಕೊಂಡಿರ್ತೀರಾ ಅಲ್ವಾ? ಖಂಡಿತ ತಿಳ್ಕೊಂಡಿರ್ತೀರಾ. ಫಾರ್ ಎಕ್ಸಾಂಪಲ್, ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಘರ್ಷಣೆ ನಡೀತಾ ಇದೆ. ಇಸ್ರೇಲ್ ಪಕ್ಕದ ದೇಶದ ಜೊತೆ ಮಾತುಕತೆ ಆಗಿದೆ. ಏನು ಮಾತುಕತೆ ಅಂತ ಸರ್ ಹೇಳೋಕೆ ಮುಂಚೆ ನೀವೇನೇ ಹೇಳಿರಬೇಕು, ನಿನ್ನೆ ಡೆವಲಪ್ಮೆಂಟ್ ಏನಾಗಿದೆ ಅಂತ. ಗೊತ್ತಿರುತ್ತಾ? ಬೇಡ. ಅಸೆಂಬ್ಲಿ ಇದು ಪಾರ್ಲಿಮೆಂಟಲ್ಲಿ ಲೋಕಸಭೆ ಅಧಿವೇಶನ ನಡೀತಾ ಇದೆ. ನರೇಂದ್ರ ಮೋದಿ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ವಿರೋಧ ಪಕ್ಷದ ಒಬ್ಬ ಸದಸ್ಯ. ಆತ ಯಾವುದ್ರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ, ನರೇಂದ್ರ ಮೋದಿ ಏನು ಆನ್ಸರ್ ಮಾಡಿದ್ದಾರೆ ಗೊತ್ತಿದೆಯಾ? ಇಲ್ಲ ಸರ್, ನಾವು ಡೆಲ್ಲಿಗೆ ಹೋಗಿಲ್ಲ. ಇಲ್ಲ ಸರ್, ನಾವು ಟಿ ವಿನಲ್ಲಿ ನೋಡಿಲ್ಲ. ಅದು ಬರೋದಿಲ್ಲ. ಪಕ್ಕ ಡೀಟೇಲ್ ಗೊತ್ತಿರಬೇಕು ನಿಮಗೆ. ಲೋಕಸಭೆಯಲ್ಲಿ ಏನು ಚರ್ಚೆ ಆಗ್ತಾ ಇದೆ. ಇಲ್ಲಿ ಇಬ್ಬರು ಬರ್ತಾರೆ, ಒಂದು ಕಡೆ ಪ್ರಧಾನಮಂತ್ರಿ, ಇನ್ನೊಬ್ಬರು ವಿರೋಧ ಪಕ್ಷದ ಪ್ರಮುಖ ಸದಸ್ಯ. ಸೇ ಫಾರ್ ಎಕ್ಸಾಂಪಲ್, ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ನರೇಂದ್ರ ಮೋದಿ. ವ್ಯಕ್ತಿತ್ವ ನೀವು ಐಡೆಂಟಿಫೈ ಮಾಡ್ಕೊಂಡಿರ್ತೀರ. ನರೇಂದ್ರ ಮೋದಿ ಅಂದರೆ ಆತನ ಶೈಲಿ, ಡ್ರೆಸ್ ಹೆಂಗಿದೆ, ಏನು ಮಾತಾಡ್ತಾನೆ. ಇನ್ನು ರಾಹುಲ್ ಗಾಂಧಿ ಅಂದರೆ ಆತ ಯಾವ ಥರ ಡ್ರೆಸ್ ಮಾಡ್ತಾನೆ, ಆರ್ಡಿನರಿ ಒಂದು ಟಿ ಶರ್ಟ್ ಹಾಕೊಂಡು ಇದ್ಬಿಟ್ಟಿರ್ತಾನೆ. ಆತನ ಮಾತಂದರೆ ಯಾವ ಥರ ಆಗಬೇಕಂತ ಮೀಡಿಯಾಸ್ ಎಲ್ಲ ಏನು ಮಾಡಿದೆ ಅಂತ. ಬಟ್ ಅದೆಲ್ಲ ಇಂಪಾರ್ಟೆಂಟ್. ಆತನ ವ್ಯಕ್ತಿತ್ವ ಏನು, ಇವರ ವ್ಯಕ್ತಿತ್ವ ಏನು, ಕ್ಲಿಯರಾಗಿ ಅರ್ಥ ಆಗೋದು ಯಾವುದ್ರ ಮೂಲಕ? ನ್ಯೂಸ್ ಪೇಪರ್ಸನ್ನು ಅಧ್ಯಯನ ಮಾಡೋದ್ರ ಮೂಲಕ, ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಮೂಲಕ. ಸೊ ಸಾಕಷ್ಟು ಅಂಶಗಳನ್ನು ಹೇಳಿದ್ದೀನಿ. ಯಾವ ಥರ ಮಾತಾಡಬೇಕು ಹೇಳಿಲ್ಲ. ಸಮಯ ಸಿಕ್ಕರೆ ನೆಕ್ಸ್ಟ್ ಹೇಳ್ತೀನಿ. ನಾನು ಕೊಟ್ಟಂಥ ಸಮಯ ಮುಕ್ತಾಯ ಆಗಿದೆ ಅಂದ್ಕೊಳ್ತೀನಿ. ಡ್ರೆಸ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದಿ, ಹಿರಿಯರಿಗೆ ಗೌರವ ಕೊಡಿ, ಏನೇ ಆದರೂ ಪಾಸಿಟಿವ್ ಮೈಂಡ್ ಸೆಟ್ ಬೆಳೆಸ್ಕೊಡಿ. ಎಲ್ಲ ಒಳ್ಳೇದಾಗುತ್ತೆ ಅಂತ ಅಂದ್ಕೊಳ್ಳಿ, ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ. ಸೊ ಜಾಬು ಸಿಗುತ್ತೆ, ಖುಷಿಯಾಗಿ ಲೈಫು ಲೀಡ್ ಮಾಡ್ತೀರಾ. ಏನೋ ನೀವು ಕಾಟಾಚಾರಕ್ಕೆ ಹೇಳ್ತಾ ಇದ್ದೀರಾ ಸರ್ ಅಂದ್ಕೋಬೇಡಿ. ನಾನು ನಿಮ್ಮ ಹಾಗೆ ಇದ್ದವನು, ಇದೇ ಕಾಲೇಜ್ 84ಅಲ್ಲಿ ನಾನು ಪಾರ್ಟ್ ಟೈಮ್ ಮಾಡ್ತಾ ಇದ್ದವನು, ತುಂಬ ಕೆಳ ಹಂತದಿಂದ ಬಂದಿದ್ದವನು, ಈಗ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ, ಇಷ್ಟೊತ್ತು ಸಾವಧಾನವಾಗಿ ನನ್ನ ಮಾತನ್ನು ಕೇಳಿದ್ದಕ್ಕೆ ನಮ್ಮ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಗೌರವಾನ್ವಿತ ಪ್ರಾಂಶುಪಾಲರಿಗೆ ಇನ್ನೊಂದು ಸಾರಿ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. Thank you, sir. Rajkumar. Thank you so much, sir.